ಒಂದು ಅಡಿಗೆ ಶೋ ಶುರು ಮಾಡೋನಿದ್ದೀನಿ. ಅದನ್ನ ನಡೆಸ್ಕೊಡಕ್ಕೆ ವಿನಯ್ ಪ್ರಸಾದ್ ಮೇಡಮ್ ಇರ್ತಾರೆ. ಅಯ್ಯೋ ದೇವ್ರೆ, ನಮ್ಮನೇಲಿ ಅಡಿಗೆ ಮಾಡಕ್ಕೆ ನನಗೆ ಪುರ್ಸೊತ್ತಿಲ್ಲ. ಎಂತ ಮಾತಾಡ್ತೀರಿ ನೀವು ಇಬ್ರೆ? ಈಗ ನಮ್ಗೆ 100 ಟಾಪಿಕ್ ಇರುತ್ತೆ ಮಾತಾಡ್ಲಿಕ್ಕೆ. ಸುತ್ಕೊಂಡು ಹೊಡಿಯೋದು, ಶಾಲ್ ಅಲ್ಲಿ ಸುತ್ತಿ ಹೊಡೆಯೋದು ಅಂತ ಸ್ವಲ್ಪ ಹಾಗೆ. ಮತ್ತೆ ನನ್ನ ಅರಿವಿಗೆ ಬರ್ದೇನೆ ನನ್ನ ಟೆಂಪರ್ ಏರ್ ಬಿಡೋದು, ಕಿರ್ಚಾಡೋದು ಒಂಚೂರು ಬರ್ತಾ ಇತ್ತು. ನೀನು ದೊಡ್ಡ ಸ್ಟಾರ್ ಮಗಳು ಅಂತೆಲ್ಲ ನೀನ್ ಯೋಚನೆ ಮಾಡ್ಕೊಂಡು ಹೋಗ್ಲಿಕ್ಕಿಲ್ಲ. ಅಮ್ಮನ ಅಚ್ಚು ಪ್ರಥಮ. ಬರೀ ಅಚ್ಚು ಅಲ್ಲ, ಅಚ್ಚು ಮೆಚ್ಚು. ಕ್ಯಾಮ್ರಾಮನ್ಸ್ಗೆಲ್ಲ ಹೇಳ್ತಿದ್ದೆ, ಲವ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಪ್ಪ ಇವತ್ತು ನಾನು ಅವ್ರಿಬ್ಬರ ಮಧ್ಯೆ ಕಳೆದೋಗ್ಬಿಡ್ತೀನಿ ಗ್ಯಾರಂಟಿ. ಅಯ್ಯೋ ಅಯ್ಯೋ, ಬರೀ ಒಂದು ತಾಯಿ ಅನ್ನೋ ಸ್ಥಾನದಲ್ಲಿ ನಿಂತು ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ಪ್ರೀತಿಗೆ ನಾನು ಆಜನ್ಮಾಂತರಕ್ಕೆ ಋಣಿ. ಎಳ್ಳು ಬೀರುವಂಥ ಸಂಪ್ರದಾಯ ಉಡುಪಿ ಆ ಕಡೆನಲ್ಲಿ ಸ್ವಲ್ಪ ಕಡಿಮೆ. ಆ ಎಳ್ಳನ್ನು ತೊಗೊಂಡೋಗಿ ಬೇರೆಯವ್ರಿಗೆ ಕೊಟ್ಬಿಟ್ರೆ ಅದು ಉಳಿದವ್ರಿಗೆ ದಾಟಿ ಬಿಡುತ್ತೆ. ಇದು ಗಟ್ಟಿಯಾದ ನಂಬಿಕೆ. ಓ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನೋಡಿ, ನಮ್ಮ ಕನ್ನಡತಿ ಹೆಣ್ಮಗಳು ಏನೆಲ್ಲ ಮಾಡಿದ್ದಾರೆ. ಅದ್ರ ಬೇಸಿಸ್ ಮೇಲೆನೆ ನನ್ನ ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡೋದು ಹೇಗಿದ್ರು ಆಯ್ತಲ್ಲ. ನಾನು ಐ ಆಲ್ಸೋ ವರ್ಕ್ಡ್ ಆಸ್ ಅನ್ RJ ಫಾರ್ ಅನ್ ಆಡಿಯೋ OTT ಸೀರೀಸ್. ಇದು ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಒಂದು ವಾಹಿನಿಯಲ್ಲಿ ತುಂಬಾ ಜನಪ್ರಿಯವಾಗಿ ಬರ್ತಾ ಇತ್ತು ಆ ಕಥೆ. ಅದರಲ್ಲಿ 13 ಕ್ಯಾರೆಕ್ಟರ್ ನಾನು ಒಬ್ಳೆ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಮೇಲ್ ವಾಯ್ಸ್. ಹೌದಾ? ಹೆಂಗೆ ಮೇಲ್ ವಾಯ್ಸ್ ಅಂದ್ರೆ? ಫುಲ್ ಬೇಸ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಲೈವ್ ಅಲ್ಲಿ ಸುಮ್ಮನೆ ಕೇಳ್ತೀನಿ ಕುತೂಹಲದಲ್ಲಿ. ಡೈಲಾಗು ಸೊ ಪ್ರಥಮ ಗಂಡು ಧ್ವನಿಯಲ್ಲಿ ಒಂದು ದೊಡ್ಡ ಕಂಪನಿಯ CEO ಕ್ಯಾರೆಕ್ಟರ್ ಇಸ್ ದ ಹೀರೋ ಆಫ್ ದಟ್ ಸ್ಟೋರಿ, ಪ್ರಣಯ್ ಅಂತ ಹೇಳಿ. ಸೊ ಇಂಚರ ಅಂತ ಹೇಳೋಳು ಲವ್ ಇಂಟ್ರೆಸ್ಟ್ ಅವನಿಗೆ. ಇವನಿಗೆ ಏನು ಅಂತಂದ್ರೆ ಅವಳು ಯಾವಾಗ್ಲೂ ಜಾಗ್ರತೆ ಆಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು, ಅವಳು ಮೋಸ ಹೋಗ್ಬಾರ್ದು ಅನ್ನೋಂಥದ್ದು ಒಂದು ಪ್ರಸಂಗ ಅಂತ ತಗೊಂಡ್ರೆ. ಸೊ ವಾಟ್ ಐ ವುಡ್ ಡೂ ಇಸ್, ಜನರಲಿ ನಾರ್ಮಲಿ ನಂದು ಬೇಸ್ ವಾಯ್ಸೇ ಬರುತ್ತೆ, ತುಂಬಾ ಶ್ರಿಲ್ ಹೋಗಲ್ಲ. ಆದರೆ ಅವನ ವಾಯ್ಸ್ ಅಂತ ಬರುವಾಗ ಇದ್ದಿದ್ದು ಲೋವರ್ ಆಕ್ಟೇವ್ ಅಲ್ಲಿ ತಗೊಂಡ್ರೆ, ಬಟ್ ಯು ಕ್ಯಾನ್ ಗೋ ಹೋಗಕ್ಕಾಗಲ್ಲ. ಅದರಲ್ಲೇನೆ ಸ್ವಲ್ಪ ಗ್ಲಾಮರಸ್ ಆಗಿ ಹೇಗೆ ಕೊಡ್ಬೋದು. ಲೈಕ್, ಇಂಚರ, ನೀನು ಯೋಚನೆ ಮಾಡಿದಷ್ಟು ಪ್ರಪಂಚ ಒಳ್ಳೇದಲ್ಲ, ಅವ್ನು ನಿನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ನಿನ್ನ ಗಮನದಲ್ಲಿ ಬರಬೇಕು, ನೀನೊಂದು ಸ್ವಲ್ಪ ಜಾಗ್ರತೆ ಆಗಿರು. ದಿಸ್ ಇಸ್ ದ ಮೇಲ್ ಆಕ್ಟೇವ್ ದಟ್ ಐ ವಿಲ್ ಚೂಸ್. ಈ ತರದ್ ವೆರಿ ರೇರ್ ಹೌದು, ತುಂಬಾ ಕ್ಯಾರೆಕ್ಟರ್ ಇಷ್ಟು ವಾಯ್ಸ್ ಕೊಡೋದು ಅಂದ್ರೆ. ಸೊ ಅದರಲ್ಲಿ ಆ ಇಂಚರ ಅನ್ನೋಳ ಅಮ್ಮ ಇರ್ಬೋದು, ಅವಳ ತಂಗಿ ಇರ್ಬೋದು, ತಮ್ಮ, ವಿಲ್ಲನ್ನಿನ ತಾಯಿ, ವಿಲ್ಲನ್ನಿನ ತಂದೆ, ಎಲ್ಲ ಕ್ಯಾರೆಕ್ಟರ್ ಒಟ್ಟು ಸೇರಿಸಿ 13 ಕ್ಯಾರೆಕ್ಟರ್. ನೀವ್ ಯಾರಿಗೂ ಫೋನ್ ಮಾಡಿ ಪ್ರ್ಯಾಂಕ್ ಮಾಡಿಲ್ವಾ? ಇಲ್ಲ, ಪ್ರ್ಯಾಂಕ್ ಮಾಡಿಲ್ಲ. ಆದ್ರೆ ಪ್ರ್ಯಾಂಕ್ ಮಾಡಿಲ್ಲ. ಆದ್ರೆ ಅಮ್ಮ ಸಿಕ್ಕಾಪಟ್ಟೆ ಬ್ಯುಸಿ ಇರುವ ಟೈಮಲ್ಲಿ, ಲ್ಯಾಂಡ್ ಲೈನ್ಗೆ ಕಾಲ್ ಬರ್ತಾ ಇದ್ದಂತಹ ಟೈಮಲ್ಲಿ, ವೆನ್ ಐ ವಾಸ್ ಸೇ ಅಬೌಟ್ 11, 12, 13, ಆಗ ಅಭಿಮಾನಿಗಳು ತುಂಬಾ ಜನ ಯಾವ್ದ್ಯಾವ್ದೋ ಸಣ್ಣ ಪುಟ್ಟ ಹಳ್ಳಿಗಳಿಂದ ಫೋನ್ ಮಾಡ್ತಾ ಇದ್ರು. ಮತ್ತೆ ನಮ್ಮನೇಲಿ ಯಾರು ಕೂಡ ಯಾರೇ ಒಂದು ಕ್ರಿಮಿನಲ್ ಅನ್ನಿಸ್ಕೊಂಡವರು ಫೋನ್ ಮಾಡಲ್ಲ, ಮಾಡಿದ್ರು ಕೂಡ ಕೆಟ್ಟದಾಗಿ ಮಾತಾಡೋಂಥ ರೂಢಿ ಇಲ್ವೇ ಇಲ್ಲ. ಎಲ್ರೂ ಒಂದೇ ಟೋನಲ್ಲಿ ಮಾತಾಡಿರ್ತೀವಿ. ಸೊ ಇವ್ರು ಎಲ್ಲೆಲ್ಲಿಂದನೋ ಫೋನ್ ಮಾಡುವಾಗ ನಂಗೆ ಬೇಜಾರಾಗ್ತಾ ಇತ್ತು ಆ ಕಾಲ್ ರಿಜೆಕ್ಟ್ ಮಾಡ್ಲಿಕ್ಕೆ. ಅವ್ರು ಇಲ್ಲ ಅಂತ ಪ್ರತಿ ಸತಿ ಹೇಳಿ 10 ಸತಿ ಎಲ್ಲ ಫೋನ್ ಮಾಡ್ತೀನಿ. ಆಮೇಲೆ ನಾನೇ ಅಮ್ಮನ ಥರ ಮಾತಾಡೋಕೆ ಶುರು ಮಾಡಿಬಿಟ್ಟೆ. ನಮಸ್ಕಾರ, ಹೇಳಿ, ಹೇಗಿದ್ದೀರಿ? ಹೌದಾ, ನೀವು ಫೋನ್ ಮಾಡಿದ ಸಂತೋಷ ಆಯ್ತು. ಅವ್ರಿಗೊಂದು ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ಅದಕ್ಕೆ ಸಾಟಿನೇ ಇಲ್ಲ. ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗು ಅವಾಗ್ಲೇ ಹೇಗಿತ್ತು ನೋಡಿ. ಅದು ಮುಂದೆ ಹೋಗ್ತಾ ಎಷ್ಟು ಡೆವಲಪ್ ಆಗೋಯ್ತು ಅಂದ್ರೆ, ಆಚಾರ್ಯ ಶ್ರೀಶಂಕರ ಅಂತ ಶಂಕರಾಚಾರ್ಯರ ಜೀವನ ಚರಿತ್ರೆಯ ಸಿನಿಮಾ 3 ಭಾಷೆಯಲ್ಲಿ ಬಂದಂಥದ್ದು, ಕನ್ನಡ, ಸಂಸ್ಕೃತ ಹಾಗೂ ತೆಲುಗು. ಅದರಲ್ಲಿ ಅಮ್ಮ ಇದು ಉಭಯ ಭಾರತಿ ಅಂತ ಒಳ್ಳೆ ಕ್ಯಾರೆಕ್ಟರ್. ಅದು ಉಭಯ ಭಾರತಿ, ಸಣ್ಣದೇ ಇರ್ಬೋದು ಬಟ್ ಬಹಳ ಗತ್ತಿರುವಂತ ಒಂದು ಕ್ಯಾರೆಕ್ಟರ್. ಸೊ ಶೂಟಿಂಗ್ ಎಲ್ಲ ಆಯ್ತು, ಮಧ್ಯದಲ್ಲಿ ಕೋವಿಡ್ ಬಂದ್ ಹೋಯ್ತು, ಡಬ್ಬಿಂಗ್ ಸಮಯ ಎಲ್ಲ ಡಬ್ಬಿಂಗ್ ಮಾಡ್ತಾ ಇದೀವಿ. ಅಮ್ಮಂಗೆ ಆಗ ತುಂಬಾ ಬ್ಯುಸಿ ಶೆಡ್ಯೂಲ್ ನಡೀತಾ ಇತ್ತು. ಕೇರಳದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಡೈರೆಕ್ಟರ್ ಕಂಗಾಲು, ಮೇಡಮ್ ಪ್ಯಾಚ್ ವರ್ಕ್ ಡಬ್ಬಿಂಗಿಗೆ ಸಿಗ್ತಾ ಇಲ್ಲ, ಅವ್ರ ವಾಯ್ಸ್ ಮ್ಯಾಚ್ ಮಾಡಕ್ ಯಾರೂ ಸಿಗ್ತಾ ಇಲ್ಲ, ನಾನು ಮಾಡ್ಕೊಡ್ತೀನಿ ಅಂದೆ. ಇವತ್ತವರೆಗೂ ಇದೆ. ಅದನ್ನು ಸುಮ್ಮನೆ ಮಾಡ್ಕೊಡ್ತೀನಿ ಅಂದಿಲ್ಲ, ನನಗೆ ಫೋನ್ ಮಾಡಿ ಅಮ್ಮ ಈ ತರ ಕೇಳ್ತಿದ್ದಾರೆ, ಮಾಡ್ಕೊಡ್ಲಾ ಅಮ್ಮ ಅಂತ ನನ್ನ ಹತ್ರ ಕೇಳಿ. ಆಗಲ್ಲ, ನಾನು ಹೋಗಿ ನೋಡ್ಕೊಂಡ್ ಬಂದೆ ಥಿಯೇಟರ್ ಸಿನಿಮಾನ, ನನಗೆ ಕಂಡಿಡಿಯಕ್ಕಾಗ್ಲಿಲ್ಲ. ಒಂದು ಲೈವ್ ಸುಮ್ಮನೆ ಹೇಳಿ, ಒಂದು ಡೈಲಾಗ್ ಸೇಮ್ ರಿಪೀಟ್ ಮಾಡಿ ಇಬ್ರು ಸುಮ್ಮನೆ ಯಾವ್ದು ಒಂದು ನಾನು ಹೇಳ. ಓಕೆ, ಈ ಪ್ರಪಂಚದಲ್ಲಿ
ಮನುಷ್ಯರಿಗೆ ಬೆಲೆ ಕೊಡದೆ ಇನ್ಯಾರಿಗೆ ಯಾರು ಬೆಲೆ ಕೊಡೋಕ್ಕಾಗತ್ತೆ? ಈ ಪ್ರಪಂಚದಲ್ಲಿ ಮನುಷ್ಯರಿಗೆ ಬೆಲೆ ಕೊಡದೆ ಇನ್ಯಾರಿಗೆ ಕೊಡೋಕ್ಕಾಗತ್ತೆ? ಯಪ್ಪಾ ಏನಿದು ಟೋನ್ ಹಂಗಿದೆ ಇಬ್ರದುವೆ. ಅಲ್ಲ, ಇದು ಅದ್ರ ಬಗ್ಗೆ ಇರುವಂತ ಆಸಕ್ತಿ, ಇದು ಕಾಪಿ ಹೊಡೆಯೋದು ಅಂತ ಬರಲ್ಲ. ಅಮ್ಮನ್ ಜೂನಿಯರ್ ತರ ನಾನು, ಬಿಕಾಸ್ ನಾನು ಆಲ್ ಇಂಡಿಯಾ ರೇಡಿಯೋ ಪ್ರಾಡಕ್ಟ್, ಅವ್ರ ಮನೆ ನಂಗುವೆ. ಧ್ವನಿ ಏರಿಳಿತಗಳು, ಧ್ವನಿ ಕೌಶಲ್ಯಗಳು, ಅದು ಅಲ್ಪಪ್ರಾಣ, ಮಹಾಪ್ರಾಣ, ಪಾಸು, ಇದೆಲ್ಲ ಅಲ್ಲೇ ಕಲ್ತಿರೋದು ನಾವೆಲ್ಲೂ ನಮ್ಮಿಂದ ಅಪೊಬ್ಬರ ವಿಷಯ ಬರೋಕ್ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ಮಾತಾಡ್ತೀವಿ ನಾವು, ಇಲ್ಲ ಅಂತಲ್ಲ. ಅದು ಕೆಲವು ಮಾತಾಡ್ತೀವಿ, ಪುಸ್ತಕ ತರನು ಮಾತಾಡ್ತೀವಿ, ಹೆಂಗ್ ಬೇಕಾದ್ರೆ ಮಾತಾಡ್ತೀವಿ. ಆದ್ರೆ ಅದನ್ನ ಅದು ಪಕ್ಕ ಹಿಡಿದು ಅದನ್ನ ಟೋನ್ ಹಂಗೆ ಮಾತಾಡೋದಿದೆಯಲ್ಲ. ಸಂಸ್ಕೃತ ಭಾಷೆಯಲ್ಲಿ ಡಬ್ಬಿಂಗ್ ಮಾಡುವಾಗ ತುಂಬಾ ಚಾಲೆಂಜಿಂಗ್ ಇತ್ತು. ನನ್ನ ರೋಲೇ ಚಾಲೆಂಜಿಂಗ್. ಅತ್ತು ಕರೆದು ಮತ್ತೆ ಮಗನನ್ನ ಇದಕ್ಕೆ ಮಠಕ್ಕೆ ಬಿಟ್ಟುಕೊಡುವಾಗ ಎಲ್ಲ ತುಂಬಾ ಚಾಲೆಂಜಿಂಗ್ ಇರ್ತದೆ. ಅದರಲ್ಲೂ ಉಭಯ ಭಾರತಿ ಅಂತ ಕ್ಯಾರೆಕ್ಟರಿಗೆ ಪ್ಯಾಚ್ ವರ್ಕ್ ಮಾಡಬೇಕು, ಸಂಸ್ಕೃತದಲ್ಲಿ ಮಾತಾಡಬೇಕು ಅಂದರೆ ನಾನು 10 ನಿಮಿಷ ಬ್ರೇಕ್ ಕೇಳಿದ್ದೆ. ಸರ್ ನನಗೆ ಸ್ವಿಚ್ ಓವರ್ಗೆ ಒಂಚೂರು ಟೈಮ್ ಕೊಟ್ಬಿಡಿ, ಯಾಕಂದರೆ ಅಲ್ಲಿ ಪ್ರಥಮ ಆಗಿ ಬರಬಾರ್ದು, ವಿನಯ ಪ್ರಸಾದ್ ಆಗಿ ಬರಬೇಕು. ಆ್ಯಂಡ್ ನನ್ನ ರೆಪ್ಯುಟೇಷನ್ ಒಂದು ರೇಂಜಾಗೆ ಆದರೆ ನಾನು ಅಮ್ಮನ ರೆಪ್ಯುಟೇಷನ್ ಬಗ್ಗೆ ಇನ್ನೂ ಕಾನ್ಶಿಯಸ್, ನಾನು ಎಲ್ಲೂ ಒಂದು ಚೂರು ವ್ಯತ್ಯಾಸ ಬರಬಾರ್ದು ಅಂತ. ಬಟ್ ಏನು ಡೈರೆಕ್ಟರ್ ಏನಾದ್ರು ಮುಗಿದ್ಮೇಲೆ ಶುದ್ಧ ಮೆಸೇಜ್ ಹಾಕಿದ್ರು, ಮೇಡಮ್ ಎಂತ ಕಲಾವಿದೆ ಮೇಡಮ್ ಅವರು, ಎಂಥ ಕಲಾವಿದೆ, ಬಹಳ ಖುಷಿ ಪಟ್ಬಿಟ್ವಿ ನಾವು. ನಮಗೆ ನೀವು ಡಬ್ಬಿಂಗ್ ಮಾಡಿದಿರೋ ಅವ್ರು ಡಬ್ಬಿಂಗ್ ಮಾಡಿದಿರೋ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಪ್ರಥಮ ಮೇಡಮ್ ಮಾತಾಡಿದ್ದನ್ನ ಕೇಳುವಾಗ ಮೇಡಮೇ ಬಂದು ಡಬ್ ಮಾಡಿದ್ರ ಅಂತ ಹಂಗೂ ಅನ್ಸಕ್ ಶುರುವಾಗೋಯ್ತು ಅಂತ. ಇಲ್ಲ, ಆತ ಕೂಡ ಬಹಳ ಸೀನಿಯರ್ ಡೈರೆಕ್ಟರ್ ರಾಜಾ ರವಿಶಂಕರ್ ಅಂತ, ಸಂಸ್ಕೃತ ಪಂಡಿತ, ನಿರರ್ಗಳವಾಗಿ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅವರು. ಅವ್ರು ಹಾಗೆ ಹೇಳ್ಬೇಕಾದ್ರೆ ಯಾವ ಆನರ್ ಇದು, ಯಾವ ಅವಾರ್ಡ್ ಇದು ಅಲ್ವಾ. 80-90ರ ದಶಕದಲ್ಲಿ ಕಲಾವಿದರಿದ್ದವರು ತುಂಬಾ ಜನರನ್ನ ನಾನು ಪರ್ಸನಲ್ ಭೇಟಿ ಮಾಡಿ ಮಾತಾಡ್ತಿದ್ದಾಗ ಒಂದಷ್ಟು ಮಾತಿರ್ತಿತ್ತು, ನಮ್ಗೆ ಸಾಕು ಈ ಕಲಾವಿದರಾಗಿ, ನಮ್ಮ ಮಕ್ಕಳೆಲ್ಲ ಬೇರೆ ಆಗ್ಬೇಕು, ಬೇಡ ಅಂತೆಲ್ಲ ಹೇಳಿದ್ದುಂಟು. ನಿಮ್ ತಲೆಯಲ್ಲಿ ಎಂತ ಓಡ್ತಿತ್ತು ಆಕೆ ಬಗ್ಗೆ? ಒಂದು, ನಾನು ಈ ಬೇಡ ಅನ್ನೋದ್ರ ವಿರುದ್ಧ ನಾನು. ಅಂದ್ರೆ ನಮ್ಮ ಪ್ರೊಫೆಷನ್ ಏನಿದೆ, ನಾವೇ ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಉಳಿದವ್ರು ಯಾರು ಬೆಲೆ ಕೊಡ್ತಾರೆ? ಅಥವಾ ಬೆಲೆ ಕೊಡಬೇಕು ಅಂತ ನಾವು ನಿರೀಕ್ಷೆ ಆದ್ರೂ ಹೇಗೆ ಮಾಡೋಕ್ಕಾಗತ್ತೆ? ಎಸ್ಪೆಷಲಿ ಈ ಪ್ರೊಫೆಷನ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅಥವಾ ಒಬ್ಬ ವೈದ್ಯ ವೃತ್ತಿಯಲ್ಲಿರುವಂಥವ್ರು, ಅಥವಾ ಇಂಜಿನಿಯರ್ ಆಗಿರುವಂಥವ್ರು, ಪೊಲೀಸ್ ಆಗಿರುವಂಥವ್ರು, ಅಯ್ಯೋ ನಮಗೆ ಸಾಕು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಅದರ ಕಷ್ಟಗಳ ಕಡೆಗೆ ಮಾತ್ರ ನಾವು ಗಮನ ಹರಿಸಿದೀವಿ, ಅದರ ಪ್ರಬುದ್ಧತೆಯ ಕಡೆಗೆ ಗಮನ ಹರಿಸಿಲ್ಲ ಅಂತಾಯ್ತು. ಈ ಕಷ್ಟ ನಮ್ಮ ಮಕ್ಕಳಿಗೆ ಬೇಡ ಅಂತ ಹೇಳ್ತಾರೆ ಅಂತ. ನಾನು ಹೇಳೋದು ಹಾಗಲ್ಲ. ಪ್ರತಿಯೊಂದು ಪ್ರೊಫೆಷನ್ಗೂ ಕೂಡ ಅದರದ್ದೇ ಆದ ಕಷ್ಟಗಳಿವೆ. ನೀವು ಅದು ಬೇಡ ಇದು ಬೇಡ, ನಮ್ಮ ಮಕ್ಕಳಿಗೆ ಕಂಫರ್ಟೇಬಲ್ ಆಗಿರೋದು ಮಾತ್ರ ಬೇಕು ಅನ್ನೋದಾದ್ರೆ ಅವ್ರು ಯಾವಾಗ ಕಲಿತಾರೆ? ಆಮೇಲೆ ಅವ್ರ ಪ್ಯಾಷನ್ ಏನು? ಈಗ ಹೆಚ್ಚಿನ ಕಲಾವಿದೆಯರ ಮಕ್ಕಳುಗಳಿಗೆ ನಾವು ಒಂದು ರೋಲ್ ಮಾಡೆಲ್ ಆಗಿರ್ತೀವಿ ಒಂದು ಕರಿಯರ್ನಲ್ಲಿ. ನಾನು ಅವ್ರ ಥರ ನಾನು ಇದಕ್ಕೆ ನಾನು ಬರಬೇಕು, ಅಷ್ಟೇ ಶ್ರದ್ಧೆ ನನ್ನಲ್ಲಿ ಇರಬೇಕು, ಆ ಕಲಿಕೆ ನನ್ನಲ್ಲಿ ಇರಬೇಕು ಅಂತ. ಪಾಪ ಅದನ್ನೆಲ್ಲ ಚಿವುಟ ಹಾಕ್ಬಿಟ್ಟು ಬರಬೇಡ, ಇದು ನಮಗೇ ಸಾಕು. ಕಹಿ ಅನುಭವಗಳು 108 ಇರ್ತವೆ, 108 ಇರ್ತವೆ. ಆದರೆ ಆ ಕಹಿ ಅನುಭವಗಳಷ್ಟೇ ಜೀವನ ಅಲ್ಲ. ಕಹಿ ಅಗದು ಅದರಿಂದ ಸಿಹಿ ತೆಗಿತೀವಲ್ಲ, ಅದು ನಮ್ಮ ಕೃಷಿ. ಆ ಕೃಷಿನ ನೀನು ಮಾಡು ಮಗಳೇ ಅಂತಾನೆ ನಾನು ಹೇಳಿರೋದು. ಖಂಡಿತ ಅನ್ಡೌಟೆಡ್ಲಿ. ಬಟ್ ಒಂದು ವಿಷಯ ಅಮ್ಮ ತುಂಬಾ ಕ್ಲಿಯರ್ ಆಗಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು, ದಟ್ ಡಿಗ್ರಿ ಮುಗಿಬೇಕು, ಏನೇ ಇದ್ರು ಡಿಗ್ರಿ ಮುಗಿಸು. ನಾನ್ ಕಾಮರ್ಸ್ ಸ್ಟೂಡೆಂಟ್, ಆದ್ರೆ ಮುಂದೆ ಹೋಗ್ತಾ ಯಾಕೋ ಅದ್ರ ಬಗ್ಗೆ ಒಲವು ಒಂಚೂರು ಕಡಿಮೆ ಆಗ್ತಾ ಬಂತು. ಆಗ ನನ್ನ ಕೈ ಹಿಡಿದಿದ್ದು ನನ್ನ ಗುರುಗಳು ಡಾಕ್ಟರ್ ಮಾಯಾರಾವ್. ಸೊ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ ಬ್ಯಾಚುಲರ್ಸ್ ಇನ್ ಕಥಕ್ ಅಂಡ್ ಕೊರಿಯೋಗ್ರಫಿ ಮಾಡಿದೆ ನಾನು. ಅಂಡ್ ಅಫ್ಕೋರ್ಸ್ ಅದಕ್ಕೆ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಚೂಸ್ ಮಾಡೋ ದಾರಿ ಎಲ್ಲೇ ಇರಲಿ, ಅಮ್ಮ ಹೇಳ್ದ ಹಾಗೇನೆ ಅದಕ್ಕೆ ಪ್ರೋತ್ಸಾಹ ಬೇಕು. ಅದನ್ನ ಒಂಥರ, ಈಗ ಏನಾಗುತ್ತೆ, ಒಂದು ಮಗು ಬಂದು ನಾನು ಆರ್ಟ್ಸ್ ಫೀಲ್ಡಲ್ಲೇನೆ ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದಾಗ, ಇನ್ನು ನಾರ್ಮಲ್ ಫ್ಯಾಮಿಲಿ ಗ್ರೇಡ್, ಅದರಲ್ಲಿ ಏನು ದುಡ್ಡಿದೆ, ಅದರಲ್ಲಿ ಏನು ಕರಿಯರ್ ಇದೆ ನಿಮಗೆ ಅನ್ನೋ ಮಾತುಗಳು ಬಂದ್ಬಿಡುತ್ತೆ. ಆದ್ರೆ ನಮ್ಮ ಕುಟುಂಬದಲ್ಲಿ ಅಂಥ ಮಾತುಗಳು ಬರಲೇ ಇಲ್ಲ, ಯಾಕಂದ್ರೆ ಹೆಚ್ಚಿನವರೆಲ್ಲ ಕಲಾವಿದ್ರೆ ಸೊ ಅಮ್ಮ ಫಸ್ಟ್ ಹೇಳಿದ್ದು ಅದೇನೆ, ನಿನ್ಗೆ ಕಾಮರ್ಸ್ ಅಲ್ಲಿ ಕಷ್ಟ ಆಗ್ತಾ ಇದೆ ಅಥವಾ ನಿನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆದ್ರೆ ತೊಂದರೆ ಇಲ್ಲ, ದೇರ್ ಈಸ್ ಅ ಡಿಗ್ರಿ ಆಫ್ ಯೋರ್ ಇಂಟ್ರೆಸ್ಟ್. ಬೇರೆಯವರಿಂದ ನಾನು ಕೇಳಿದ್ದೀನಿ ಇದನ್ನ. ಸೊ ನೀನು ಮತ್ತೆ ಶಾಸ್ತ್ರೀಯ ನೃತ್ಯ ಕಲಿಯುವಿಕೆ ನನಗೆ ತುಂಬಾ ಯಂಗ್ ಏಜ್ ಇಂದಾನೇ ಕೊಟ್ಟಿದ್ದಾರೆ.
ಆದ ಕಾರಣ ಇಫ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ದಟ್ ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್, ದಯವಿಟ್ಟು ಮಾಡು ಅದನ್ನ ಅಂತ. ಸೊ ಆ ಲೆಕ್ಕಾಚಾರ ಬೇಡ, ಬದುಕಿನ ಲೆಕ್ಕಾಚಾರ ಬೇರೆ, ಕಾಮರ್ಸ್ ಬೇರೆ. ಆದ ಕಾರಣ ಅಲ್ಲೇ ಡಿಗ್ರಿ ಮಾಡಿದ್ದು ನಾನು. ಬಟ್ ಅಟ್ ಲೀಸ್ಟ್ ಯು ಫಿನಿಶ್ ದಟ್ ಡಿಗ್ರಿ, ಮತ್ತೆ ಫಿಲ್ಮ್ ಫೀಲ್ಡ್ ಎಂಟರ್ ಆಗು. ಇನ್ಫ್ಯಾಕ್ಟ್ ನನಗೆ ಫಿಲ್ಮ್ ಫೀಲ್ಡ್ ಎಂಟರ್ ಆಗೋ ಯಾವ ಉದ್ದೇಶನೂ ಇರಲಿಲ್ಲ. ಹೌದು, ಇದು ಅಮ್ಮನ ಪ್ರೋತ್ಸಾಹನೇ ಮತ್ತೆ ಅಮ್ಮ ಕೊಟ್ಟ ಧೈರ್ಯ. ನೋಡ್ರಿ ಮಗಳು ನೋಡಿದ್ರೆ ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಷೆಗೆಲ್ಲ ಓಡಾಡ್ತಾ ಇದ್ದಾರೆ. ಹಾಗೆ ಇಮ್ಯಾಜಿನ್, ಇವತ್ತು ಸತ್ಯ ಹೇಳಿಬಿಡುತ್ತೇನೆ ನಾನು, ಇವರಿಬ್ಬರನ್ನ ಒಂದೇ ಡೇಟ್ ಒಂದೇ ಟೈಮ್ ಫ್ರೀಸ್ ಮಾಡಕ್ಕೆ ತುಂಬಾ ತುಂಬಾ ಕಷ್ಟ ಆಗೋಗಿದೆ ನಂಗೆ. ಬಟ್ ಬಾ, ಸದ್ಯ ಭಗವಂತ ಆಶೀರ್ವಾದ ಮಾಡಿದ್ಯಲ್ಲಪ್ಪ, ಈ ಸಂಕ್ರಾಂತಿ ಹಬ್ಬಕ್ಕೆ ಇಬ್ಬರನ್ನು ಒಂದೇ ಡೇಟ್ಗೆ ಒಂದೇ ಟೈಮ್ಗೆ, ಅದು ಬೆಂಗಳೂರಿನಲ್ಲಿ ಫ್ರೀಸ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಕಷ್ಟ. ಹಂಗಿದಾರೆ ಇವರಿಬ್ರು ಅಮ್ಮ ಮಕ್ಕಳು ಬಿಸಿ. ಎಂತ ಈ ಮಟ್ಟಕ್ಕೆ ನೀವು ಇಬ್ರು ಬಿಸಿ ಇದೀರಿ? ಯಪ್ಪ, ಖುಷಿ ಅಲ್ಲ ಕೆಲಸ ಮಾಡಕ್ಕೆ. ಮತ್ತೆ ಅಷ್ಟು ಡಿಮ್ಯಾಂಡಿಂಗ್ ಅಲ್ಲಿ ಇದೆಯಲ್ಲ ನಾನು ಐ ಟೆಲ್ ಯು ಯಾಕೆ ಅಂತ ಪ್ರಥಮ ಹೇಳ್ತೀನಿ ನಾನು ಇವತ್ತು ನಿಮಗೆ. ನಾನು ನೋಡಿದಂತ ವಿನಯ್ ಪ್ರಸಾದ್ ಅವರ ಅಬ್ಸರ್ವೇಷನ್, ಒಂದು ನಾಯಕಿಯಾಗಿ ಗಣೇಶನ ಸೀರೀಸ್ ನಾಯಕಿಯಾಗಿ ಅದಾದ್ಮೇಲೆ ಎಷ್ಟು ಚೆನ್ನಾಗಿ ಟ್ರಾನ್ಸಿಷನ್ ಪಡ್ಕೋತಾರೆ ಈ ಕಲಾವಿದೆ ಅಂದ್ರೆ ನನಗೆ ತುಂಬಾ ಗೌರವವಾಗಿ ಅದನ್ನು ಹೇಳ್ತಿದ್ದೀನಿ ಮತ್ತು ಹೆಮ್ಮೆಲೂ ಹೇಳ್ತಿದ್ದೀನಿ. ನಿಮ್ಮಮ್ಮ ಅಂತಲ್ಲ, ನನಗೆ ಹೆಮ್ಮೆ ಇದೆ. ಅದು ತುಂಬಾ ಜನ ಅದು ಮಾಡಲ್ಲ. ನಾವು ನೋಡ್ತಾ ಇದೀವಿ, ಹೌದು ಇವ್ರ ನಾಯಕಿ ಇವ್ರ ನಾಯಕಿ ಇವ್ರ ನಾಯಕಿ, ಬಟ್ ಹಂಗೆ ನೋಡ್ತಾ ಇದೀವಿ, ಇವ್ರಿಗೆ ಅಷ್ಟೇ ತೂಕ ಇದೆ, ಅಷ್ಟೇ ಪಾತ್ರದಲ್ಲಿ ಅಭಿನಯ ಇದೆ. ಈ ನಾಯಕಿನೇ ಬಂದ್ರೆ ಅದು ಅವರು ಪೋಷಕ ಪಾತ್ರ ಬಂದ್ಬಿಟ್ರು, ಬಟ್ ಅಲ್ಲೂ ನಾವು ನಾಯಕಿನೇ ಅನ್ನಿಸ್ತಾರೆ. ಆ ಥರದ ಟ್ರಾನ್ಸಿಷನ್ ಅನ್ಇಮ್ಯಾಜಿನಬಲ್. ಇಲ್ಲಿ ನಾನೊಂದು ಸಣ್ಣ ವಿಷಯ ಹೇಳ್ತೀನಿ. ನನಗೆ ಪೋಷಕ ಪಾತ್ರ ಮಾಡಲಿಕ್ಕೆ ಬಂದಾಗ ಶುರುವಲ್ಲಿ ನಾನು ಐ ವಾಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಇಟ್. ನಾನು ಈಗ ಯಂಗ್ ಏಜ್ನವರನ್ನ ಪೋಷಕ ಪಾತ್ರದಲ್ಲಿ ಹಾಕುವಂಥದ್ದು ಇಟ್ ಇಸ್ ವೆರಿ ನಾರ್ಮಲ್ ಈಗ. ಆದ್ರೆ ಈಗ ಒಂದು 5 ವರ್ಷದ ಹಿಂದಿನವರೆಗೂ ನಾನು ಒಪ್ಕೊಳ್ತಾ ಇರ್ಲಿಲ್ಲ. ನಾನ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ದೊಡ್ಡ ಮಕ್ಕಳಿಗೆ ತಾಯಿ ಪಾತ್ರ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಅನ್ನೋ ಒಂದು ಜಿದ್ದಲ್ಲಿ ಕೂತಿದ್ದೆ ನಾನು. ನಂದೇ ಏನೋ ಒಂದು ಮೇ ಬಿ ಇನ್ಹಿಬಿಷನ್ ಅಂತ ಹೇಳ್ಬೋದು. ಆಗ ಅಮ್ಮ ಒಂದು ಮಾತು ಹೇಳಿದ್ರು, ನನ್ನ ಕರಿಯರ್ ಶುರು ಮಾಡಿದ್ದೆ ನಾನು ಇನ್ ಮೈ 20s, ಕೂದಲಿಗೆ ಬಿಳಿ ಹಚ್ಚಿ ಒಂದು ನನ್ನ ವಯೋಮಿತಿಗಿಂತ ಹೆಚ್ಚಿನ ಮೆಚೋರ್ಡ್ ರೋಲ್ ನಾನು ಮಾಡಿದ್ದು. ಸೊ ವೆನ್ ಯು ಡಿಸೈಡ್ ವೆದರ್ ಯು ವಾಂಟ್ ಟು ಬಿ ಅನ್ ಆಕ್ಟರ್ ಆರ್ ಓನ್ಲಿ ಅ ಹೀರೋಯಿನ್, ಆಲ್ವೇಸ್ ಜಸ್ಟ್ ಡಿಸೈಡ್ ದ್ಯಾಟ್ ಅಂತ. ಆಗ ಕ್ಲಿಕ್ ಆಯ್ತು ನನಗೆ. ಸೊ ನಾನು ಈಗ ಪೋಷಕ ಪಾತ್ರಗಳನ್ನ ತಗೊಂಡು ಮಾಡ್ತಾ ಇದ್ದೇನೆ. ಹಾಗಾಗಿ ಅಗೇನ್ ಇನ್ಸ್ಪಿರೇಷನ್ ಇನ್ ಆಲ್ ಸ್ಟೆಪ್ಸ್ ಆಫ್ ಲೈಫ್. ಆದ ಕಾರಣ ಅವರು ಹೀರೋಯಿನ್ ಆಗಿ ಲಾಂಚ್ ಆಗಲಿಲ್ಲ, ಅವ್ರ ಪೋಷಕ ಪಾತ್ರದಿಂದ ಲಾಂಚ್ ಆಗಿ ಹೀರೋಯಿನ್ ಆಗಿ ಎಕ್ಸೆಲ್ ಆಗಿ ಮತ್ತು ಪೋಷಕ ಪಾತ್ರಕ್ಕೆ ಬಂದು ಈಗ ಕೂಡ ಅವ್ರ ಪಾತ್ರ ಮಾಡ್ಬೇಕಾದ್ರೂ ಕೂಡ ಅದು ಮಾಡರ್ನ್ ಹೆಣ್ಮಗಳ ಪೋಷಕ ಪಾತ್ರ ನಮ್ಗೆ ಇಷ್ಟ. ಅವರು ಅದಾದ್ಮೇಲೆ ಸೀರೆ ಹಾಕಿ ವಟಾರದಲ್ಲಿ ಹಿಂಗ್ ಸೀರೆ ಸರ್ ಕಟ್ಕೊಂಡು ಹಿಂಗ್ ಕೂತ್ಕೊಂಡು ಪಾತ್ರ ಮಾಡಿದ್ರು ಅದು ಇಷ್ಟ ಆ ಪಾತ್ರ. ಇದೆಂತ ಇದು, ಹೆಂಗಿದು ಈ ಟ್ರಾನ್ಸಿಷನ್ಗಳು ನೋಡಿ. ಟ್ರಾನ್ಸಿಷನ್ ಅನ್ನೋದಕ್ಕಿಂತ ಹೆಚ್ಚು ನಾನು ಆಗ್ಲೇ ಹೇಳಿದೆ, ಇಲ್ಲಿ ಯಾವುದೇ ಒಂದು ಭ್ರಮೆಯನ್ನ ಇಟ್ಕೊಂಡು ನಾನು ಬಂದವಳು ಅಲ್ಲ. ನನಗೆ ಈ ಕೆಲಸ ಇಷ್ಟ, ನಾನು ಮಾಡ್ತೀನಿ. ನೀವು ಮುದುಕಿ ಪಾತ್ರ ಕೊಟ್ರು ಮಾಡ್ತೀನಿ. ಇದಕ್ಕೆ ಮತ್ತೆ ಇನ್ನೊಂದಾಗತ್ತೆ, ರಂಗ ತರಬೇತಿ ಅನ್ನುವಂಥದ್ದು ಇದೆಯಲ್ಲ, ಇದು ಇಲ್ಲಿ ಬಹಳ ಕೆಲಸ ಮಾಡುತ್ತೆ. ನಾನು ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ನಾನು ಕಾಮರ್ಸ್ ಗ್ರಾಜ್ಯುಯೇಷನ್ ಮಾಡಿದ್ದು. ಆಮೇಲೆ ಹೌದು, ನಾನು ಕಾಮರ್ಸ್ ಗ್ರಾಜ್ಯುಯೇಷನ್ BCom ಮಾಡಿರೋದು. ಆಮೇಲೆ ರಂಗಭೂಮಿ ಉಡುಪಿಯಲ್ಲಿ ತರಬೇತಿಯನ್ನ ಪಡ್ಕೊಂಡಂಥವಳು. ನಮಗೆ ಇದು ಸಮರ್ ಹಾಲಿಡೇಸ್ ಬಂತು ಅಂತಂದ್ರೆ ಪ್ರತಿ 2 ತಿಂಗಳು ನಮಗೆ ಸಮರ್ ವೆಕೇಶನ್ ನಲ್ಲಿ ರಂಗ ತರಬೇತಿ ಶಿಬಿರಗಳು ಇರ್ತಾ ಇದ್ವು. ನಮ್ಮ ಪೂರ್ಣ ಪ್ರಜ್ಞಾ ಕಾಲೇಜಿನ ಗ್ರೌಂಡ್ ಅಲ್ಲಿ ಒಂದು 10-15 ಜನ ನಾವು ಪಾರ್ಟಿಸಿಪೆಂಟ್ಸ್ ನಿಂತ್ಕೊಂಡು ನಮ್ಮ ಧ್ವನಿ ಎಷ್ಟು ಪಿಚ್ ವರೆಗೂ ಹೋಗುತ್ತೆ ಅಂತ ಬೇಸಿಂದ ಹಿಡಿದು ಅಲ್ಲಿವರೆಗೂ ವಾಲ್ಯೂಮಿನಸ್ ಆಗಿ ಕೂಗ್ಕೊಳ್ತಾ ಇದ್ವಿ. ಯಾರ ಧ್ವನಿ ಕ್ರ್ಯಾಕ್ ಆಗುತ್ತೋ ಅಲ್ಲಿ ನಿಲ್ಲಿಸ್ಬೇಕು, ಈ ತರ. ಅಂದ್ರೆ ಈ ರಂಗ ತರಬೇತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ರಿಗೂ ನಾವೇ ಕಾಫಿ ಹಂಚೋದು, ಎಲ್ರಿಗೂ ನಾವೇ ಮೇಕಪ್ ಮಾಡೋದು, ಎಲ್ರಿಗೂ ನಾವೇ ಅವ್ರ ಬಟ್ಟೆಗಳಿಗೆ ಇಸ್ತ್ರಿ ಮಾಡಿಕೊಡೋದು, ಎಲ್ಲೆಲ್ಲಿ ಯಾರ್ಯಾರಿಗೆ ಬಟ್ಟೆಗಳಿಗೆ ಪಿನ್ ಹಾಕಬೇಕೋ ನಾವೇ ಹಾಕೋದು. ನಮಗೇನೋ ಅಲ್ಲೊಬ್ರು ಬೇರೆ ಕಾಸ್ಟ್ಯೂಮರು, ಮತ್ತೊಬ್ರು ಇನ್ನೊಬ್ರು ಅಂತ ಈಗ ಸಿನಿಮಾದಲ್ಲಿ ಇದ್ದ ಹಾಗೆ ಸೇಮ್ ವಿತ್ ದ ಡಾನ್ಸ್ ಫೀಲ್ಡ್ ಆಸ್ ವೆಲ್, ಜೊತೆಗೆ ಹೋಗುತ್ತೆ. ಈ ತರ ಇರ್ತಾ ಇತ್ತು, ಎಲ್ರಿಗೂ ಗೊತ್ತಿರ್ತಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಪೂರ್ಣ ಪ್ರಜ್ಞಾ ಕಾಲೇಜ್ನಲ್ಲಿ ಸೆಟ್ಗಳನ್ನೆಲ್ಲ ಹಾಕಿ, ನಾನು ಆ ಇನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಂತ ಪ್ರೋತ್ಸಾಹದ ಬಗ್ಗೆ ನಾನೊಂದು 10 ಎಪಿಸೋಡ್ ಮಾತಾಡಿದ್ರು ಸಾಕಾಗಲ್ಲ, ಸುಮ್ಮನೆ ಹೇಳ್ತೀನಿ, 1-2 ಲೈನ್ಗಳಲ್ಲಿ ಹೇಳ್ತೀನಿ. ಬಹಳ ಪ್ರೋತ್ಸಾಹ ಇರ್ತಾ ಇತ್ತು ಕಾಲೇಜಿನಲ್ಲಿ. ಲೆಕ್ಚರರ್ಸ್ ಮತ್ತು ನಾನ್ ಟೀಚರ್ಸ್
ಟೀಚಿಂಗ್ ಸ್ಟಾಫು ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ವಿ. ಈ ನಾಟಕಗಳನ್ನು ರಾಜ್ಯ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳಿಗೆ ತೊಗೊಂಡು ಹೋಗ್ತಾ ಇದ್ವಿ. ನಾವು ಮ್ಯಾಕ್ಬೆತ್ನಂಥ ನಾಟಕಗಳನ್ನು ಮಾಡಿದ್ದೀವಿ. ಆಮೇಲೆ ಹ್ಯಾಮ್ಲೆಟ್, ಅದನ್ನ ಹೇಮಂತ ಅಂತ ಹೇಳಿ ನಾಟಕ, ಅದನ್ನ ಕನ್ನಡದ ಟ್ರಾನ್ಸ್ಲೇಷನ್ ಅದನ್ನು ಮಾಡಿದೀವಿ. ಸೊ ಇಂಥ ನಾಟಕಗಳನ್ನ ಮಾಡುವಾಗ ಸ್ಟೇಜ್ ಸೆಟ್ಟಿಂಗ್ ಎಲ್ಲ ಹಾಕೋರು ಇರ್ತಾ ಇದ್ರು, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೊಂದು ಬಟ್ಟೆ, ಕಪ್ಪು ಬಟ್ಟೆಗಳನ್ನ ಎಳೆದು 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 ಹ್ಯಾಮರಿಂದ ಕುಟ್ಟಬೇಕಾಗ್ತಿತ್ತು. ಈ ಕುಟ್ಟೋ ಕೆಲ್ಸನೂ ನಾವೇ ಮಾಡಿ ಕೊನೆಗೆ ಏನ್ ಕೆಲ್ಸ ಗೊತ್ತಾ, ಅದ್ ನನಗ್ ಬರ್ತಿತ್ತು. ಯಾಕಂದ್ರೆ ಸ್ವಚ್ಛತೆ ಕಡೆಗೆ ತುಂಬಾ ಗಮನ ಕೊಡ್ತಾಳೆ ಅನ್ಬಿಟ್ಟು ಸ್ಟೇಜ್ ಗುಡ್ಸೋ ಕೆಲ್ಸ. ಯಾಕಂದ್ರೆ ಯಾರ ಕಾಲ್ಗೂ ಅದು ತಾಗ್ಬಾರ್ದು. ನಾನಂತೂ ಮೂಲೆ 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 ಹುಡುಕಿ 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 ಯಾರಿಗೂ ತಾಗ್ಬಾರ್ದು, ಎಲ್ಲೂ ಮೊಳೆ ಪೀಸ್ ಬಿದ್ದಿರಬಾರ್ದು, ದೂರದಿಂದ ನೋಡೋರಿಗೆ ಸ್ಟೇಜ್ ಮೇಲೆ ಒಂಚೂರು ಕಸ ಕಾಣಿಸ್ಬಾರ್ದು, ಏನೂ ಇರಬಾರ್ದು. ಈ ಥರ ಸ್ವಚ್ಛ ಮಾಡಿಬಿಟ್ಟು ಸಾಧ್ಯ ಆದ್ರೂ ಒಂದು ಬಟ್ಟೆ ತೊಗೊಂಡು ಒರೆಸಿನೂ ಹೋಗ್ಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಸ್ಪಿರಿಟ್ ಇದೆಯಲ್ಲ ಈಗಲೂ ಇದೆ ನಮ್ಮಲ್ಲಿ ಅಂತ ನಾನು ಹೇಳ್ತಾ ಇರೋದು. ರಂಗ ತರಬೇತಿ ಅನ್ನುವಂಥದ್ದು ನಮಗೆ ಡಿಗ್ನಿಟಿ ಆಫ್ ಲೇಬರನ್ನು ಕಲಿಸುತ್ತೆ. ನೀನು ಯಾವುದೇ ಕೆಲಸ ಮಾಡು, ಅಚ್ಚುಕಟ್ಟಾಗಿ ಮಾಡು. ಅಲ್ಲಿ ಸಲ್ಲುವವಳು ಇಲ್ಲಿಯೂ ಸಲ್ತೀಯ, ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ತಾನೆ ಅನ್ನುವಂಥದ್ದು ಇದೆಯಲ್ಲ. ಥಿಯೇಟ್ರಿಂದ ಈ ಸಿನಿಮಾ ಫೀಲ್ಡ್ಗೆ ಬರೋರ್ಗೂ ಡೈರೆಕ್ಟರ್ಗೆ ಬರೋರ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ? ತುಂಬ ವ್ಯತ್ಯಾಸ ಇರುತ್ತೆ. ಪಾಪ ಅವ್ರಿಗೆ ಅಂಥ ಅವಕಾಶ ಸಿಕ್ಕಿರಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಬಿಟ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ ಅವ್ರನ್ನ ನೋಡಿದ್ರು. ಬದುಕಿನ ಹಿನ್ನೆಲೆಯ ಅನುಭವ ಇಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿಯ ಗ್ಲಾಮರು ಅದನ್ನ ಇದನ್ನ ನೋಡಿ ಒಂಥರ ಕೂರಿಸ್ಬಿಟ್ಟು ಹೇಳ್ತೀರಾ ಅಥವಾ ಸುಮ್ಮನೆ ಆಗ್ಬಿಡ್ತೀರಾ ನೀವು? ಅಲ್ಲ ಅಲ್ಲ ಅಲ್ಲ, ನನಗೆ ಒಂದು ವೈಬ್ ಸಿಗುತ್ತೆ. ಎಲ್ಲೋ ಹೇಳಿದ್ರೆ ಕೇಳಿಸ್ಕೊಳ್ಬಹುದೇನೋ ಅಂತ ಒಂದು ವೈಬ್ ಅನ್ನಿಸ್ಬೇಕು, ಒಂದ್ ಸಿಗುತ್ತೆ. ಅದು ಅನ್ಟೋಲ್ಡ್. ಇದು ಹೇಗ್ ಸಿಗುತ್ತೆ ಹೇಗಾಗುತ್ತೆ ಅಂತ ಕೇಳಿದ್ರೆ ಅದು ಹೇಳಕ್ ಬರಲ್ಲ ನನಗೆ. ಆಯ್ತಾ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ತುಂಬಾ ಅಬ್ಸರ್ವ್ ಮಾಡ್ತೀನಿ ನಾನು ಜನಗಳನ್ನ, ತುಂಬಾ ಯಂಗ್ಸ್ಟರ್ಸ್ ಮೊದ್ಲು ಮಾಡ್ತಿದ್ದೆ, ಈಗ್ಲೂ ಮಾಡ್ತೀನಿ. ಈಗ ಮಾಡ್ತಾ ಇರುವಾಗ ಅವರಲ್ಲಿ ಯಾವ ವಿಷಯದ ಬಗ್ಗೆ ಅಸ್ಥಿರತೆ ಇದೆ, ಯಾವ ವಿಷಯದ ಬಗ್ಗೆ ಒಂದು ಚಿಕ್ಕ ಭಯ ಇದೆ, ಇದನ್ನ ತಿಳ್ಕೊಳ್ತಾ ಹೋಗ್ತೀನಿ. ನಟನೆ ಚೆನ್ನಾಗಿರುತ್ತೆ, ಮಾತು ಹೇಳೋ ರೀತಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಗ್ಲಾಮರ್ ಇರುತ್ತೆ, ಅಥವಾ ಶ್ರದ್ಧೆನೂ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಅಸ್ಥಿರತೆ ಅವರನ್ನು ಕಾಡ್ತಾ ಇರುತ್ತೆ. ಅದನ್ನು 2-3 ಸಲ ನಾನು ನೋಟ್ ಮಾಡಿರ್ತೀನಿ. ಒಂದು ದಿವಸ ಸೈಡಿಗೆ ಕರ್ಕೊಂಡು ಹೋಗಿ, ಅದು ಉಳಿದವ್ರಿಗೆ ಗೊತ್ತೂ ಆಗಲ್ಲ ನಾನು ಹೇಳಿದ್ದೀನಿ ಅಂತ, ಏಕಾಂತದಲ್ಲಿ ಏನೋ ಒಂಚೂರು ನನ್ನ ಜೊತೆ ಊಟ ಮಾಡೋಕ್ಕೆ ಅಂತ ಕರೆಸಿ ಕೂಡಿಸ್ಕೊಂಡು ನಮ್ಮ ಮನೆಯಿಂದ ತಂದಿದ್ದೊಂದಿಷ್ಟು ತಿಂಡಿ ಎಲ್ಲ ಕೊಟ್ಟು, ಊಟ ಗೀಟ ಎಲ್ಲ ಆದಮೇಲೆ, ಯಾಕೆ ಪುಟ್ಟ ಅಷ್ಟು ನರ್ವಸ್ ಆಗಿದ್ದಿ ನೀನು, ಯಾಕೆ, ಅದೊಂಚೂರು ನೋಡು, ಅವತ್ತು ಹೀಗಾಯಿತು, ಇವತ್ತು ಹೀಗಾಯಿತು, ನಾಳೆನೂ ಹೀಗಾಗ್ಬೋದು, ಆ ಪಾಯಿಂಟ್ ಬಂದಾಗ ನಿನಗೆ ಯಾಕೆ ಅಲ್ಲಿ ಇದಾಗುತ್ತೆ. ಇಲ್ಲ, ನಾನು ಹೇಳ್ತೀನಿ ಯಾಕೆ ಅಂತ. ನಾನು ಇದನ್ನು ಆ್ಯಕ್ಟಿಂಗ್ ಮಾಡೋವಾಗ ಅಲ್ಲಿ ಯಾರೋ ಸೈಡಲ್ಲಿ ಗುಸು ಅಂತ ಇದನ್ನ ಮಾತಾಡ್ಕೋತಾ ಇದ್ರು, ನನಗದು ಸ್ವಲ್ಪ ಹರ್ಟ್ ಆಯಿತು ಅಂತ. ನಾನು ಹೇಳಿದೆ, ನೀನು ಆ್ಯಕ್ಟಿಂಗ್ ಮಾಡೋವಾಗ ಕುರುಡಳಾಗಿ ಕಿವುಡಳಾಗಿ ಮಾಡಬೇಕು ಬೇರೆಯವ್ರ ಮಾತಿಗೆ, ಆಯಿತಾ? ಅದನ್ನು ಕೇಳಿಸ್ಕೊಂಡ್ಬಿಟ್ಟು ನಿನ್ನ ಕಾನ್ಸಂಟ್ರೇಷನ್ ಹಾಳು ಮಾಡ್ಕೋತೀಯ ಅಂತಂದರೆ ಕೆಲಸ ಯಾರದ್ದು ಹಾಳಾಯಿತು, ಬೈಗಳು ಯಾರಿಗೆ ಸಿಕ್ತು, ನಿನಗೆ ತಾನೆ. ಹಾಗಾಗಿ ಆ ಬೇರೆ ಕಡೆಗೆ ಗಮನ ಹೋಗೋದಿದೆಯಲ್ಲ ಅದನ್ನ ಬಿಟ್ಬಿಡು. ಯಾಕಂದ್ರೆ ನಾನು ಏಕಾಗ್ರತೆ ಅಂದ್ರೆ ಹಾಗಂದ್ರೆ ಏನು ಅಂತ ಕೇಳ್ತಾರೆ, ನಾನು ಹಾಗೆ ಹೇಳಕ್ಕಾಗಲ್ಲ. ಕಾನ್ಸಂಟ್ರೇಟ್ ಮಾಡಮ್ಮ ಅಂದ್ರೆ ನಾ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಡೈಲಾಗ್ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಪ್ರಾಕ್ಟಿಕಲಿ ಕೆಲವು ಸರ್ತಿ ನನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವ್ರನ್ನ ಔಟ್ ಫ್ರೇಮ್ನಲ್ಲಿ ಅವ್ರನ್ನ ನಿಲ್ಲಿಸ್ಬಿಟ್ಟು, ಈಗ ನೋಡು ನೀನು ನಾ ಮಾಡ್ತಾ ಹೋಗ್ತೀನಿ ಅಂತ. ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಅವ್ಳು ಖುಷಿಯಾಗಿ, ಮೇಡಮ್ ತುಂಬ ಚೆನ್ನಾಗಿತ್ತು. ಅದಲ್ಲ, ಆ ಕಡೆ ನಿಂತ್ಕೊಂಡು ಯಾರೋ 1-2-3 ಜನ ಏನೋ ಬೇಡದೇ ಇರೋದು ಮಾತಾಡ್ತಾ ಇದ್ರು, ಅದು ಕೇಳಿಸ್ತಾ ನಿನಗೆ ಕೇಳಿದೆ. ಅಯ್ಯೋ ಇಲ್ಲ ಮೇಡಮ್, ನಾನು ಇದನ್ನೇ ನೋಡ್ತಾ ಇದ್ದೆ. ನೋಡಿದ್ಯಾ, ನೀನು ನಿನ್ನ ಕೆಲಸ ನೋಡಿದ್ರೆ ಸಾಕು. ಈಗ ನನಗಿರೋ ಸೀನಿಯಾರಿಟಿಗೆ ಪ್ಲಸ್ ನನಗಿರೋ ಏನು ಪ್ರಾಕ್ಟಿಕಲ್ ನಾಲೆಜ್ಗೆ ನನಗೆ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು ಕೂಡ ಅಯ್ಯೋ ಮಾತಾಡ್ಲಿ ಬಿಡು, ನಮ್ಮ ಕೆಲಸ ನಾವು ಮಾಡೋಣ ಅನ್ನುವಂಥ ಮ್ಯಾಚುರಿಟಿ ಇದೆ. ಈ ಮಕ್ಕಳಿಗೆ ಅದಿಲ್ಲ, ಆಯ್ತಾ? ಅವರಲ್ಲಿ ಅದನ್ನ ಬೆಳೆಸೋದು ನಮ್ಮ ಕರ್ತವ್ಯ. ತಗೋತಾರೆ ತುಂಬಾ ಜನ, ಮುಖಾಲಂಶ ತಗೊಳ್ತಾರೆ. ಈಗ ತಗೊಳ್ಳದೇ ಇರೋರ ಹತ್ರ ಅಂದ್ರೆ ಹತ್ರನೂ ಬರದೆ, ಮಾತು ಆಡಿಸ್ದೆ, ಅಷ್ಟಕ್ಕೆ ಇದ್ದು ಬಿಡೋರನ್ನ ಅಲ್ಲಲ್ಲೇ ಇಟ್ಬಿಡ್ತೀನಿ. ಇದ್ದಾರೆ, ಖಂಡಿತ ಒಂದಿಬ್ರಿದ್ದಾರೆ, ಖಂಡಿತ ಇದ್ದಾರೆ, ಒಂದಿಬ್ರಿದ್ದಾರೆ. ನೋಡಿಯೂ ಮಾತಾಡದೆ ಹೆಂಗಿರೋಕ್ ಸಾಧ್ಯ ಇಲ್ಲ, ಹಾಗಲ್ಲ. ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತಾರೆ, ಹೇಗಿದ್ದೀರಮ್ಮ ಅಂತ ಕೇಳ್ತಾರೆ. ಬಟ್ ಕೆಲಸ, ಡಿಸ್ಟ್ರಾಕ್ಷನ್ನು, ಕೂಗಾಟ, ಹಾರಾಟ, ಕಿರ್ಚಾಟ, ಅಹಮ್ಮು, ಇದೆಲ್ಲ ನಮ್ಗದ್ನ ಸುಮ್ಮನೆ ಒಂದು ಗ್ಲಾನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ.
ಅದು ಬೇಡ ಅಂತ ನಾವೇನಾದ್ರೂ ಹೇಳಕ್ ಹೋದ್ರೆ ಬೇಕಾದ್ರೆ ನೀವ್ ಯಾರು ನನಗೆ ಹೇಳಕ್ಕೆ ಅಂತ ಕೇಳೋ ಸ್ಟಾನ್ಸ್ ಅಲ್ಲಿ ನಿಂತಿರ್ತಾರೆ ಅವರು. ಅಂಥವ್ರನ್ನ ಬೇಡ ನಿಮಗೆ ಅನುಭವಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ. ನೀವು ಕೋಪ ಮಾಡ್ಕೋತೀರಾ? ಅಮ್ಮ ಕಣ್ಣರಳಿಸಿ No. ಚಾಮುಂಡಿ ಅವತಾರ ಅದ್ ನಾನು ದುರ್ಗಿ ಅದ್ ನಾನು ಖಂಡಿತ ಶಿ ಇಸ್ ಆಲ್ವೇಸ್ ಕೋಪನೇ ಶಾಂತ ಸ್ವರೂಪಿ. ಕೋಪ ಬರೋದೇ ಇಲ್ವಾ? ಇಲ್ಲ ಯಾರ ಮೇಲೂ ರೇಗಿದ್ದೇ ಇಲ್ವಾ? ಇಲ್ಲ, ನನಗೆ ನೆನಪಿರೋ ಮಟ್ಟಿಗೆ ನನ್ನ ಅರಿವು ಬಂದ ನಂತರ ನಾನು ಆ ಥರದ್ದು ನೋಡಿ ಯಾರು ಬೇಕು ಬೇಕು ಅಂತ ಕೋಪ ಬರ್ಸಿದ್ರೆ ಆಗ್ಲೂ ಮಾಡ್ಕೊಳ್ಳಲ್ಲ. ಗೊತ್ತಿರುತ್ತಲ್ಲ ಎದುರೆದುರುಗಡೆ ಕೋಪ ಬರ್ಸಕ್ ಹಾಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಬೇಕು ಬೇಕು ಅಂತ ಕೋಪ ಬರ್ಸೋರು ಇಲ್ಲ. So ಹಾಗಾಗಿ ಅವ್ರು ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಖಂಡಿತ ಇಲ್ಲ. ನಾನು ಒಂದ್ ಹೇಳ್ತೀನಿ, ಅಸಮಾಧಾನ ಬೇರೆ ಕೋಪ ಬೇರೆ. ಅಗ್ರಿ. ಆಯ್ತಾ? ಅಸಮಾಧಾನ ಕೋಪಕ್ಕೆ ತಿರುಗಿದಾಗ ಅದರ ವ್ಯಗ್ರತೆ ಬೇರೆ ಇರುತ್ತೆ. ಆ ಥರದ್ದು ಹಾಗೆ ಇಲ್ವಾ ಇನ್ಸಿಡೆಂಟ್? ಇಲ್ಲ ಇಲ್ಲ, ಪಾತ್ರಗಳಲ್ಲಿ ಆಗಿದೆ, ಬೇಕಾದಷ್ಟು ಪಾತ್ರಗಳನ್ನ ಮಾಡಿದೀನಿ. ಆಯ್ತಾ? ರಿಯಲ್ ಲೈಫಲ್ಲಿ ಹಾಗೆ ಇಲ್ಲ. ಖಂಡಿತ ಇಲ್ಲ. ಈ ಮೇಡಮ್ ಕೋಪ ಹೆಂಗಿದೆ? ನಾನು ಮತ್ತೆ ಅದನ್ನೇ ಹೇಳ್ತೀನಿ. ನನಗೆ ಕೋಪ ಬರೋದು ಅಂತಂದ್ರೆ ಈಗ ಸುಮ್ಮನೆ ಏನೋ ಆಯ್ತು ಕೋಪ ಬಂತು, ಐ ಆಮ್ ನಾಟ್ ಲೈಕ್ ದಟ್. ನನಗೆ ಕೋಪ ಬರೋದು ತುಂಬಾ ಹಂತವಾಗಿ ಬರುತ್ತೆ. ಹಂಗೆ ಆದ್ರೆ ಎಲ್ಲಿ ತುಂಬಾ ಇಂಜಸ್ಟಿಸ್ ನಡೀತಾ ಇದೆ ಯಾವುದೇ ವಿಷಯಕ್ಕೆ, ಅಲ್ಲ ಮನೇಲಿ ಯಜಮಾನ್ರ ಜೊತೆ ಅಮ್ಮನ ಜೊತೆ ಕೋಪ ಬಂತು, ಏನೋ ಎಸ್ಬಿಡ್ತೀನಿ ತಗದು ಆ ಥರದ್ದೆಲ್ಲ ಏನಿಲ್ವಾ? ಅಂದ್ರೆ ಅದು ತುಂಬಾ ಸಹಜ. ಒಂದ್ ಸಂಸಾರ ಅಂತ ಬಂದಾಗ ಬಹಳ ಸಹಜ ಕೋಪ ಬರೋದು, ಭಿನ್ನಾಭಿಪ್ರಾಯ ಬರೋದು ತುಂಬಾ ಸಹಜ. ಅದಕ್ಕೆ ಮೇ ಬಿ ಎಂತ ಮಾಡ್ತೀರಿ? ಸೈಲೆಂಟ್ ಕೋಪ ಬಂದಾಗ ಕಿರಿಸ್ತೀರಾ? ಇಲ್ಲ, ನಾನು ಕಿರ್ಚ್ತೀನಿ. ನಾನು ಕಿರ್ಸಿ, ಯಾಕಂದ್ರೆ ನನ್ಗೆ ಸೈಲೆಂಟ್ ಆಗಿ ಇಟ್ಕೊಂಡು ಅದನ್ನ ಮುಂದೆ ತಳ್ಳಿ ಮತ್ತೆ ಸರಿ ಮಾಡುವ ಅದೆಲ್ಲ ಇಲ್ಲ. ಐ ನೀಡ್ ಅನ್ ಇನ್ಸ್ಟೆಂಟ್ ಆಕ್ಷನ್, ಇಮಿಡಿಯೇಟ್ಲಿ ದಟ್ ಹ್ಯಾಸ್ ಟು ಬಿ ರಿಸಾಲ್ವ್. ಒಂದ್ಸತಿ ಸಾಲ್ವ್ ಆದ ನಂತರ ಮತ್ತೆ ನಾನು ಜನನೇ ಬೇರೆ. ಓಕೆ, ಫ್ಯಾಷನಬಲ್ ಆಗಿ ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ? ಏನು ಫ್ಯಾಷನಬಲ್? ಫ್ಯಾಷನಬಲ್, ಯು ಮೀನ್ ಟು ಸೇ ಫ್ಯಾಷನಬಲ್. ಅದು ಪ್ರಥಮನ್ಗೆ ಅಪ್ಡೇಟೆಡ್ ಫ್ಯಾಷನ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಮತ್ತೆ ಹೇಗೆ ಮಾಡಿದ್ರೆ ಯಾವ ಥರ ಕಾಣುತ್ತೆ ಮತ್ತೆ ಯಾವ ಸಂದರ್ಭಕ್ಕೆ ಹೇಗೆ ಬೇಕು ಅನ್ನುವಂಥ ಅಪ್ಡೇಟೆಡ್ ನಾಲೆಜ್ ಇದೆ ಅವಳಿಗೆ. ಆದ್ರೆ ಅಮ್ಮನಲ್ಲಿ ಅವರದ್ದೇ ಆದ ಹರ್ ಕಾನ್ಸ್ಟೆಂಟ್ ಸ್ಟೈಲ್ ಸ್ಟೇಟ್ಮೆಂಟ್, ಸಿಂಪ್ಲಿಸಿಟಿ. ಇಬ್ಬರನ್ನು ಹಿಂಗ್ ನೋಡ್ತಾ ಇದೀನಿ ಆಯ್ತಾ, ನಿಮ್ಮ ಜುಮ್ಕಾಯಿಂದ ಹಿಡಿದು ಸರಾಯಿಂದ ಹಿಡಿದು ಇಬ್ರು ಹೆಂಗಿದಾರಲ್ಲ, ಅವ್ರ ಏಜ್ ಗೌರವ ಹೆಂಗಿದ್ದಾರೆ, ಇವ್ರ ಏಜ್ ಇವ್ರು ಹಿಂಗಿದ್ದಾರೆ. ನಂದು ಏನಂದ್ರೆ ಹಾಫ್ ಆಫ್ ಇಟ್ ಇಸ್ ಬಿಕಾಸ್ ಆಫ್ ಮೈ ಡಾನ್ಸ್ ಬ್ಯಾಕ್ ಗ್ರೌಂಡ್. ಕರೆಕ್ಟ್, ಹೌದು. ನನ್ನ ಗುರುಗಳು ಯಾವಾಗ್ಲೂ ಹೇಳೋರು, ನಿನ್ನ ನೋಡಿದ ತಕ್ಷಣ ನೀನು ಡಾನ್ಸರ್ ಅಂತ ಒಬ್ರು ಹೇಳ್ಬೇಕು, ಲೇ ಆಡಿಯನ್ಸ್ ಕೂಡ ಹೇಳ್ಬೇಕು, ಹಾಗೆ ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಎಟ್ ಆಲ್ ಟೈಮ್ಸ್. ಯಾವುದೋ ಏನೋ ಮಾಡ್ಕೊಂಡು ಕೆಟ್ಟು ಬಟ್ಟೆ ಹಾಕೊಂಡು ತಿರ್ಗಾಡೋ ಅಂತ ಇದು ನಿನಗಲ್ಲ, ಯು ಆರ್ ಅ ಡಾನ್ಸರ್, ರಿಮೆಂಬರ್ ಅಂತ. ಗುಡ್. ನಿಮ್ಮಿಬ್ಬರಲ್ಲಿ ಯಾರು ಹಿಡಿದು ಖರ್ಚು ಮಾಡೋರು ಅಂದ್ರೆ ಜಿಪುಣ್ರಿ ಯಾರು ಜಾಸ್ತಿ? ನಾವಿಬ್ರು ಹಾಗೇನ ಅಂತ ಮೋಸ್ಟ್ಲಿ, ಅಂದ್ರೆ ಅನವಶ್ಯಕ ಖರ್ಚು ಮಾಡಿಲ್ಲ. ಅಂದ್ರೆ ಏನು ಜಿಪುಣತನ ಅಂತ ಕರೆಯಕ, ಕಾನ್ಶಿಯಸ್ ಸ್ಪೆಂಡಿಂಗ್, ಇಬ್ರು ಹಾಗೆ. ಆತರ ನೋಡಕ್ ಹೋದ್ರೆ ಇಬ್ರು ಹಾಗೆ. ಧಾರಾಳ ಹೋಗಿ ಪರವಾಗಿಲ್ಲ ಬಿಡು, ಆ ತರದ್ ಇಬ್ರಲ್ಲಿ ಯಾರು ಇಲ್ವಾ ಹಂಗೆ? ಅಲ್ಲ, ಅವಶ್ಯಕತೆ ಇದ್ರೆ. ಬಾರ್ಗೇನಿ ನೇಚರ್ ಯಾರು ಜಾಸ್ತಿ? ನನ್ನಲ್ಲಿ ಇಲ್ಲ. ನಾನು ಇತ್ತೀಚೆಗೆ ಕಲ್ತಿರೋದು. ಓ ಹಂಗ? ಅದೆಂತಕ್ಕದು ಇತ್ತೀಚೆಗೆ ಕಲಿಯೋದು? ಪ್ರಪಂಚ ಬದಲಾಗ್ತಾ ಇದೆ, ಎಲ್ಲರೂ ಬಾರ್ಗೇನ್ ಮಾಡ್ತಾರೆ. ರೇಟ್ಗೆ ಎಲ್ಲಿಂದ ಶುರು ಮಾಡ್ತೀರಿ ನೀವು ಬಾರ್ಗೇನಿಂದ? ನಾನ್ ಕಷ್ಟಪಟ್ಟು 60 ಸ್ಟಾರ್ಟ್ ಮಾಡ್ತೀನಿ. ಕಷ್ಟಪಟ್ಟು. ಅದನ್ನು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು, ಇಲ್ಲಾಂದ್ರೆ ನಂಗೆ ಅದು ಬರ್ತಾ ಇರ್ಲಿಲ್ಲ. ಸೌರ್ಯ ಯಾ ಇಲ್ಲ, ನನ್ಗದು ನಾನು ಹೇಳ್ತೀನಿ, ನನಗೆ ಏನಾಗ್ತಾ ಬಂದಿದೆ ಅಂತ ಹೇಳ್ತೀನಿ. ಮೇ ಬಿ ಯಶಸ್ಸು, ಆಮೇಲೆ ಬಯಸದೇನೆ, ನಾನು ಹೇಳ್ತಾ ಇದ್ದು ಬಯಸದೇನೆ ಯಶಸ್ಸು, ಬಯಸದೆ ಕೀರ್ತಿ, ಬಯಸದೆ ಸಾಕಷ್ಟು ಹಣ. ನಮಗೆ ಜೀವನಕ್ಕೆ ಬೇಕಾಗಿರುವಂಥದ್ದು ಬಹಳ ಕಡಿಮೆ ಹಣ ಸಾಕು. ನಿಜವಾಗ್ಲೂ ಅಷ್ಟು ಸಿಂಪಲ್ ಲೈಫ್ ನಮ್ದಂತೂ, ಬಹಳ ಸಿಂಪಲ್ ಲೈಫ್ ಆಯಿತಾ, ಸಾಕು. ಇಷ್ಟೆಲ್ಲ ಸಿಗ್ತಾ ಇರುವಾಗ ಅಲ್ಲೆಲ್ಲೋ ತೋಟದಿಂದ ಕಿತ್ತು ತೊಗೊಂಡು ಬಂದು ಮಾರಾಟ ಮಾಡಿ, ಅಥವಾ ಇನ್ನೆಲ್ಲೋ ಯಾವುದೋ ಒಂದನ್ನು ಇಟ್ಕೊಂಡು ಬಣ್ಣ ಹಚ್ಚಿ ಅದಕ್ಕೆ ಅದನ್ನ ಮಾರಾಟ ಮಾಡುವಂಥ ಅವ್ರ ಕಷ್ಟ ನಮಗೆ ಗೊತ್ತಲ್ಲ. ನಾನು ಬಾರ್ಗೇನ್ ಮಾಡೋದು ಬೇಡವೇನೋ ಅಂತ ಅದು ಮೊದಲಿಂದನೇ ತುಂಬ ವರ್ಷಗಳ ಹಿಂದಿಂದ ಬಂದಿರುವಂಥದ್ದು. ಯಾರ ಜೊತೆನೂ ನಾನು ಬಾರ್ಗೇನ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಇದು ಯಾಕೆ ಈ ಹಿನ್ನೆಲೆ ಕೊಟ್ಟೆ ಅಂತಂದರೆ, ಎಲ್ರಿಗೂ ಆ ಥರ ಆಗಲ್ಲ. ಆ ಯಶಸ್ಸಿಗಾಗಿ, ಆ ಕೀರ್ತಿಗಾಗಿ, ಆ ಹಣಕ್ಕಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಕಷ್ಟಪಟ್ಟಿದ್ದಾಗ ನಾವು ಇಷ್ಟು ಕಷ್ಟಪಟ್ಟಿದ್ದೀವಲ್ಲ, ಇವ್ರಿಗೆ ಯಾಕೆ ಇಷ್ಟು ಕೊಡಬೇಕು ಅಂತ ಕೇಳೋ ಅಂಥ ಮನೋಭಾವನೆ, ಬಾರ್ಗೇನ್ ಮಾಡೋ ಅಂಥ ಮನೋಭಾವನೆ ಬಂದರೆ ಅದು ತಪ್ಪಲ್ಲ, ಆಯಿತಾ. ನಿರೀಕ್ಷಿಸದೆ ಎಲ್ಲನೂ ಬಂದಿದೆ ಅಂತ ಹೇಳುವ ಒಂದು ನಿಲುವಿನಲ್ಲಿ ಒಬ್ಬ ವ್ಯಕ್ತಿಯ ಅಭಿಪ್ರಾಯ ಇದಾಗಿರ್ಬೋದು. ಆದ್ದರಿಂದ ಅದು ಸರಿ, ಇದು ಸರಿ. ನಾನು ಸಣ್ಣ ಆಗಿರ್ಬೇಕಿತ್ತು, ಇನ್ನು ತುಂಬಾ 0 ಸೈಜ್ ಎಲ್ಲ ಟ್ರೆಂಡಿಂಗ್ ಇದೆ, ಆ ಥರದ್ದೆಲ್ಲ ಏನಿಲ್ಲ. ಖಂಡಿತ ಇಲ್ಲ. ಯಾರಿಗೆ? ನಿಮಗೆ
ಸಿ ಒಂದು ಎಲ್ಲೋ ಒಂದ್ ಕಡೆ ಅಮ್ಮ ಹೇಳಿದ್ದು ಇಲ್ವೇ ಇಲ್ಲ. ಅಂದ್ರೆ ಹೆಲ್ತ್ ಮೇಂಟೈನ್ ಮಾಡು, ಟೋನ್ಡ್ ಆಗಿರು, ಲುಕ್ ಹೆಲ್ದಿ ಇಸ್ ಒನ್ ಥಿಂಗ್. ಹಾಗೆ ಪ್ರೆಷರೈಸ್ ಮಾಡಿ ಊಟ ಹಾಕದೆ ಯಾವತ್ತೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಒಂದು ಹೊತ್ತು ಸರಿ ತಿಂದಿಲ್ಲ ಅಂದ್ರೆ ಅಮ್ಮಂಗ್ ಗಾಬರಿ ಆಗುತ್ತೆ, ಇವ್ಳು ಯಾಕೆ ಸರಿ ತಿಂತಾ ಇಲ್ಲ ಅಂತ. ಇನ್ ನನ್ಗೆನೆ ಬಾಡಿ ಶೇಮ್ ಮಾಡಿದವರು ನೂರಾರು, ನನ್ ವೆಯ್ಟ್ ಬಗ್ಗೆ ಮಾತಾಡಿದವರು, ಅಮ್ಮಂಗೆ ಕಂಪೇರ್ ಮಾಡಿದವರು. ಒಂದು ಸಣ್ಣ ಸಂದರ್ಭಕ್ಕೆ ನನಗೂ ಇನ್ಸೆಕ್ಯೂರಿಟಿ ಇತ್ತು. ಆಮೇಲೆ ನನಗೆ ಅನ್ನಿಸ್ತು ನಾನು ಏನು ಅನುಭವಿಸಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗೋ ಅವಶ್ಯಕತೆಯೂ ಇಲ್ಲ. ನಾನು ಎಷ್ಟು ಪ್ರೋಗ್ರೆಸ್ ಆಗಿದ್ದೀನಿ ಅನ್ನೋದು ನನ್ನ ಪ್ಯಾರಾಮೀಟರ್, ಅದು ಅವ್ರಿಗೆ ಯಾಕೆ ಬೇಕು? ಇಟ್ಸ್ ಓಕೆ. ಚೆನ್ನಾಗಿ ತಿಂದು ಕುಡ್ದು ಮಾಡಿ ಆರಾಮಾಗಿ ಇರಬೇಕು, ಹೆಲ್ದಿಯಾಗಿರ್ಬೇಕು, ಮಗು ಹಿಂದೆ ಓಡೋ ಶಕ್ತಿ ಇರಬೇಕು, ದಿನ ಎದ್ದು ಎಲ್ಲ ತಯಾರು ಮಾಡೋ ಶಕ್ತಿ ಇರಬೇಕು, ಅಷ್ಟೇ ನನಗೆ. ನನಗೆ ಈ ವ್ಯಾಯಾಮದ ಸ್ವಲ್ಪ ಕ್ರೇಜ್ ಇದೆಯಾ? ತುಂಬಾ ಕ್ರೇಜ್ ಇದೆ. ಇತ್ತೀಚೆಗೆ ಮೊದ್ಲಿಂದನು 10 ವರ್ಷದ ಹುಡುಗಿಯಿಂದ ನಾನು ಯೋಗ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ನನ್ನ ತಮ್ಮ ವಿವೇಕಾನಂದ ಯೋಗ ಕೇಂದ್ರಕ್ಕೆಲ್ಲ ಹೋಗಿ ಅಲ್ಲಿ ಕಲ್ತ್ಕೊಂಡ್ ಬಂದು ನಮ್ಗೆ ಅವನೇ ಫಸ್ಟ್ ಟೀಚರು. ಅವನೇ ನನಗಾಗ 12 ವರ್ಷ ನನಗೆ ಹೇಳ್ಕೊಟ್ಟು, ಆಯ್ತಾ, ರವಿ ಭಟ್ ಅಂತ, ಅವರು ಕೂಡ ಕಲಾವಿದ್ರು. ಸಾಕಷ್ಟು ಸಿನಿಮಾ ಮತ್ತೆ ಆರ್ಟ್ ಫಿಲ್ಮ್, ಟಿವಿ ಸೀರಿಯಲ್ ಅಲ್ಲೆಲ್ಲ ಮಾಡ್ತಿರ್ತಾರೆ. ಒಳ್ಳೆ ಮಾತುಗಾರ. ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ, ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಪ್ರಥಮ ಕೂಡ ಇಂಗ್ಲಿಷ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ನಿಮ್ಗೆ ಅವಳ ಇನ್ನೊಂದು ತಾಕತ್ ಗೊತ್ತಿಲ್ಲ, ಇಂಗ್ಲಿಷ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದಷ್ಟು ಕಾಲ ಕೆಲಸ ಮಾಡಿದಾಳೆ. ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಇರ್ತಾ ಇತ್ತು, ಅದೆಲ್ಲ ಮಾಡಿದಾಳೆ. ನೀವು ಒಂದು ಈಗ ಅಚ್ಚುಕಟ್ಟ ಕನ್ನಡದಲ್ಲಿ ಮಾತಾಡ್ತಾ ಕೂತಿದ್ದಾಳಲ್ಲ, ಒಂದ್ ಇಡೀ ಕಾರ್ಪೊರೇಟ್ ಪ್ರೋಗ್ರಾಮ್ ಅನ್ನ ಇಂಗ್ಲಿಷ್ ನಲ್ಲಿ ಆಂಕರಿಂಗ್ ಮಾಡ್ಬೇಕು ಅಂತಂದ್ರೆ ಆ ಇಂಗ್ಲಿಶಿನ ಓಘ, ನಮಗೀಗ ಕನ್ನಡ ಭಾಷೆಯಲ್ಲಿ ಪರ್ಯಾಯ ಪದಗಳು ಸಿಗೋದಕ್ಕೆ ಕಷ್ಟನೇ ಇಲ್ಲ. ನಾವು ಅಷ್ಟು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಅದೇ ತರ ಅವಳಿಗೆ ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲಿಷಲ್ಲೂ ಸಿಗುತ್ತೆ. ಇದು ದೊಡ್ಡ ವಿಷಯ. ಕೇಳ್ಬಿಡ್ಬೇಕು. ನಾನು ಕೇಳಿಸ್ಕೊಂಡೆ, ಯಶೋ ನಂಗಂತೂ ಪ್ರತಿ ನಿಮಿಷ ರೋಮಾಂಚನ. ಅಯ್ಯೋ ಪ್ರಥಮ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ತುಂಬಾ ತುಂಬಾ ಅದ್ಭುತವಾದ ವೊಕ್ಯಾಬುಲರಿ. ಹೌದು ಹೌದು. ಸೂರ್ಯ ಹೇಳ್ತಾ ಇರ್ತಾರೆ, ನನ್ನ ಹೆಂಡತಿಗೆ ಸಿಟ್ಟು ಬರ್ಸ್ಬೇಡಿ, ಸಿಟ್ಟು ಬಂದ್ರೆ ಇಂಗ್ಲಿಷ್ ಅಲ್ಲಿ ಜೋರ್ ಮಾಡ್ತಾಳೆ, ಶಶಿ ತರೂರ್ ಮೈ ಮೇಲೆ ಬಂದಾಗ ಆಡ್ತಾಳೆ ಅಂತ ಹೇಳ್ತಾರೆ. ಅಮ್ಮನೂ ಕಾರಣ ಅದಕ್ಕೆ ಅನ್ಸುತ್ತಲ್ಲ. ನನ್ಗೆ ಎಷ್ಟೊಂದು ಭಾಷೆಗಳು ಗೊತ್ತು. ಖಂಡಿತ ಖಂಡಿತ. ಅಂದ್ರೆ ಅಮ್ಮನ ಜೊತೆ ಜೊತೆಗೆ ನಾವು ನೋಡ್ದಂಗೆ ತೆರೆ ಮೇಲೆ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ತುಳು ತುಳು ತುಳು, ಇಂಗ್ಲಿಷ್, ಹಿಂದಿ. ಹಿಂದಿ ಭಾಷೆಯಲ್ಲಿ ನಾನು ಆಕ್ಟ್ ಮಾಡಿಲ್ಲ, ಆದ್ರೆ ಹಿಂದಿ ಚೆನ್ನಾಗಿ ಮಾತಾಡ್ತೀನಿ. ಹಿಂದಿ ಮಾತಾಡ್ತೀನಿ, ಓದಕ್ ಬರೆಯೋದು. ಮಲಯಾಳಂ ಮಾತಾಡ್ತೀರಾ ಆರಾಮಾಗಿ? ನಾನು ಮಾತಾಡ್ತೀನಿ. ಇಬ್ರು ಮಾಡ್ತೀರಿ? ಮಲಯಾಳಂ ಶೋಗಳು ಮಾಡ್ತೀನಿ. ಒಂದು ಸಿನಿಮಾ ಮಲಯಾಳಂ ಓದ್ತಾರೆ, ಓದ್ಲಿಕ್ಕೂ ಗೊತ್ತುಂಟು ಅವರಿಗೆ. ಕಲ್ತ್ಕೊಂಡಿದ್ದು ಸಿನಿಮಾಕ್ ಬಂದ್ಮೇಲೆ ಕಲ್ತ್ಕೊಂಡಿದ್ದು. ತಮಿಳು, ತೆಲುಗು ಎಲ್ಲ ಹಾಗೇನೆ. ತಮಿಳು ಅಷ್ಟೊಂದು ಓದಕ್ ಬರಲ್ಲ, ಒಂದೊಂದು ಅಕ್ಷರ ಮಿಸ್ ಆಗುತ್ತೆ. ತೆಲುಗು ಹೇಗೂ ಕನ್ನಡದ ತರನೇ ಇರುತ್ತೆ, ಅದ್ರಲ್ಲಿ ಒಂಚೂರು ವ್ಯತ್ಯಾಸಗಳು ಮಾಡ್ಕೊಂಡು ಓದ್ಬಿಡ್ತೀನಿ. ಬಟ್ ಮಲಯಾಳಂ ಅಂತೂ ಸರಾಗವಾಗಿ ಓದ್ತೀನಿ. ನ್ಯೂಸ್ ಪೇಪರು, ಕಾದಂಬರಿಗಳು ಓದ್ತೀನಿ ಎಲ್ಲ. ಅದೇ ತುಂಬಾ ಕಷ್ಟ ಅಂತಾರೆ, ಅದ್ರದ್ದು ನಾಲ್ಗೆ ಹೊರಲ್ವಿಕೆ ತುಂಬಾ ಕಷ್ಟ ಅಂತಾರೆ. ಅದನ್ನ ಕರಗತ ಮಾಡ್ಕೊಂಡ್ರೆ ವಾವ್, ನೀವು ಯಾವ ಪದವ ಅಕ್ಷರಗಳನ್ನು ಮಿಸ್ ಮಾಡೋಕ್ ಸಾಧ್ಯನೇ ಇಲ್ಲ. ಹೌದು. ಅಂದ್ರೆ ನನ್ಗೆ ಪ್ರತಿ ಸರ್ತಿ ಕ್ಯಾಮರಾದ ಮುಂದೆ ಬೇರೆ ಭಾಷೆಯವ್ರು ಕರೆದು ನಿಲ್ಲಿಸಿದಾಗ ಅವ್ರು ಏನ್ ಮಾತಾಡ್ತಿದ್ದಾರೆ ನನಗೆ ಗೊತ್ತಾಗ್ಬೇಕು. ನಾನ್ ಯಾವ ಮಾತನ್ನ ಆಡ್ತಿದ್ದೀನಿ ಇನ್ ಕಾಂಟೆಕ್ಸ್ಟ್ ವಿತ್ ಅದರ್ಸ್ ಲೈನ್ಸ್, ಅದು ನನಗೆ ಗೊತ್ತಾಗ್ಬೇಕು, ಅರ್ಥ ಆಗ್ಬೇಕು. ಅರ್ಥ ಆದ್ಮೇಲೆ ಸ್ವಲ್ಪ ಹೇಳು, ಪ್ರಯತ್ನ ಮಾಡು. ನಾನು ಫಸ್ಟ್ ತೆಲುಗು ಸಿನಿಮಾನೇ ನಾ ಡಬ್ಬಿಂಗ್ ಮಾಡಿದ್ದೀನಿ, ನಾಯ್ಡು ಗಾರಿ ಕುಟುಂಬಂ ಅಂತ. ಅದುವರೆಗೂ ಅಷ್ಟೊಂದು ತೆಲುಗು ಬರ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಇರೋರಿಗೆ ಅಲ್ಲಿ ಇಲ್ಲಿ ತೆಲುಗು ಕೇಳಿಸ್ಕೊಂಡು ಗೊತ್ತು. ನಾವು ಉಡುಪಿಯಿಂದ ಬಂದವರು, ನಮ್ಗೆ ತೆಲುಗುನು ಅಷ್ಟೊಂದು ಕೇಳಿಸ್ಕೊಂಡಿಲ್ಲ, ತಮಿಳು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ನಾ ಹೇಳಿದೆ, ಶ್ರದ್ಧೆ, ಇಷ್ಟಪಟ್ಟು ಕೆಲಸ ಮಾಡಿರೋದು, ಅದಕ್ಕೆ ಇದನ್ನ ಕಲಿಯೋದಕ್ಕೆ ಸಾಧ್ಯ ಆಯ್ತು. ಎಲ್ಲಾ ಊರಿಗೂ ಹೋಗಿ ಬಂದಿರೋದ್ರಿಂದ ಎಲ್ಲಾ ಊರ್ ನೀರ್ ಕೆರೆನೂ ಕುಡಿದ್ಬಿಟ್ಟಿದೀನಿ. ಖಂಡಿತ ಕುಡಿಲೇಬೇಕಲ್ಲ. ಸೊ ಅರ್ಗಿಸ್ಕೊಂಡು ನೀವು ಸಖತ್ತಾಗಿ ಬೆಳೆದ್ಬಿಟ್ಟಿದ್ದೀರಾ. ನಾನು ಮಾತ್ರ ಅಲ್ಲ, ಎಷ್ಟು ಜನ ಕಲಾವಿದರಿದ್ದಾರೆ. ಲಕ್ಷ್ಮಿ ಅವರಿದ್ದಾರೆ, ಸುಹಾಸಿನಿ ಅವರಿದ್ದಾರೆ, ಸರಿತಾ ಅವರಿದ್ದಾರೆ, ಆಮೇಲೆ ಗೀತಾ ಅವರಿದ್ದಾರೆ, ಅಂಬಿಕಾ ಅವರಿದ್ದಾರೆ, ಅದಕ್ಕೂ ಹಿಂದಿನ ಮಾಲಾಶ್ರೀ ಅವರಿದ್ದಾರೆ. ಅದಕ್ಕೂ ಹಿಂದಿನವರು ನಾವು ಹೇಳಬೇಕು ಅಂತಂದ್ರೆ ಜಯಂತಿ ಅಮ್ಮ. ಎಲ್ಲ ಲ್ಯಾಂಗ್ವೇಜ್ ತೆಲುಗು ಅವರೇ ಮಾತಾಡೋರು, ತುಂಬಾ ಚೆನ್ನಾಗಿ ಮಾತಾಡೋರು ತೆಲುಗು. ನೀವೆಲ್ಲ ಸೀನಿಯರ್ಸ್ ಇದ್ದೀರಲ್ಲ, ನೀವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ? ಅಲ್ಲ, ಇಲ್ಲ ಇಲ್ಲ, ಇನ್ಫ್ಯಾಕ್ಟ್ ಇಲ್ಲ. ಅಂದ್ರೆ ಈಗ ಭಾರತಿ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಇದೆ, ತುಂಬಾ ಆತ್ಮೀಯರು. ಓವರ್ ದ ಫೋನ್ ಮಾತಾಡೋದು. ಆಮೇಲೆ ಉಭಯ ಕುಶಲೋಪರಿ, ಖುಷಿಯಾಗಿ ಮಾತಾಡ್ಕೊಂಡಿರ್ತೀವಿ ನಾವು. ತುಂಬಾ ಖುಷಿ.
ಈ ಬೇರೆ ಗೀತಾ ಅವರು, ಸರಿತಾ ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ, ಬೇರೆ ಬೇರೆ ಕಡೆ ಟಚ್ ಅಲ್ಲಿ ಇದ್ದಾರಾ? ಟಚ್ ಅಲ್ಲಿದ್ದಾರೆ, ಖಂಡಿತ ಟಚ್ ಅಲ್ಲಿದ್ದಾರೆ. ಆಮೇಲೆ ಕಾರ್ಯಕ್ರಮಗಳಿಗೆ ಎಷ್ಟೋ ಸರ್ತಿ ನಾವು ಒಟ್ಟಿಗೆ ಅತಿಥಿಗಳಾಗಿ ಹೋಗ್ತೀವಿ. ಖುಷಿಯಲ್ಲಿ ಟಚ್ ಅಲ್ಲಿದ್ದಾರೆ ಎಲ್ಲರೂ. ಪ್ರಥಮ ಖುಷಿ ಆಗ್ಬಿಟ್ಟಿದೆ ಇವರೆಲ್ಲ ಅಮ್ಮನ ಜೊತೆ ಇರುವಂತ ದಿಗ್ಗಜರು. ಅಂದ್ರೆ ಖುಷಿನೇ ಖಂಡಿತವಾಗಿ. ಅಂದ್ರೆ ಅವರ ದ ಕಂಟೆಂಪ್ರರೀಸ್ ಅವರೆಲ್ಲ ಫ್ರೆಂಡ್ಸ್ ಆಗಿರೋವಂಥದ್ದು ತುಂಬಾ ಖುಷಿನೇ. ಬಟ್ ಇಟ್ಸ್ ಅ ವಾವ್ ಫ್ಯಾಕ್ಟರ್ ಇನ್ ಮೆನಿ ವೇಸ್. ಬಟ್ ಅದೇ ಒಂದು ದೊಡ್ಡ ವಿಷಯ ಮಾಡಿ ಅದರಿಂದ ಏನೋ ಒಂದು ನಾನ್ ಪಬ್ಲಿಸಿಟಿ ಪಡ್ಕೊಳ್ಳೋಂಥದ್ದು ನಥಿಂಗ್. ನೀವೆಲ್ಲೂ ಹಂಗೆ ಹೇಳ್ಕೊಂಡೇ ಇಲ್ಲ. ಇಲ್ಲ, ಇದ್ಯಾವ್ದು ನೆಪೋಟಿಸಮ್? ಈಗ ನಡೀತಾ ಇರುವಂತಹದ್ದು ಟ್ರೆಂಡಿಂಗ್ ಅಂಡ್ ಹಾಟ್ ಮೋಸ್ಟ್ ಟಾಪಿಕ್ ನೆಪೋಟಿಸಮ್, ನೆಪೋ ಕಿಡ್ಸ್ ಅನ್ನೋವಂಥದ್ದು. ನಾನು ಇಂಡಸ್ಟ್ರಿಗೆ ಎಂಟರ್ ಆದಾಗ ಇಂಥ ಯಾವುದೇ ಒಂದು ಯೋಚನೆ ಅಥವಾ ಒಂದು ಥಾಟ್ ಆಲ್ಸೋ ಡಿಡ್ ನಾಟ್ ಕ್ರಾಸ್ ಎನಿ ಆಫ್ ಅವರ್ ಮೈಂಡ್ಸ್. ಇಂಟ್ರೆಸ್ಟ್ ಇದೆ, ಅಮ್ಮ ಪ್ರೋತ್ಸಾಹ ಕೊಟ್ಟರು, ಅದು ಕರೆಕ್ಟಾಗಿ ಆಪರ್ಚುನಿಟಿ ಕೂಡ ಬಂತು, ಇಂಡಸ್ಟ್ರಿಗೆ ಎಂಟರ್ ಆದೆ. ಆದರೆ ಈ ಹೆಸರು ಗಳಿಸೋವಂಥದ್ದು, ಹೆಸರು ಮಾಡೋ ಅಂಥದ್ದು ಒಂದು, ಅದು ಟ್ಯಾಲೆಂಟ್ ಇಂದಾನೇ ಬಂತೆ ಹೊರತು ವಿನಯ ಪ್ರಸಾದ್ ಮಗಳು ಇವಳು ಅಂತ ಹೇಳೋ ಕಾರಣಕ್ಕೆ ಆಪರ್ಚುನಿಟೀಸ್ ಬರಲಿಲ್ಲ, ಆಯ್ತಾ? ಅಥವಾ ಇವತ್ತು ಕೂಡ ನಾನೆಲ್ಲಾದ್ರೂ ಹೋಗಿ ನಾನು ವಿನಯ ಪ್ರಸಾದ್ ಮಗಳು, ನನ್ಗಿಂತ ಅವಕಾಶ ಕೊಡಿ ಅಂತ ಹೇಳಿರೋಂಥದ್ದು ಇಲ್ಲ. ಸುಮಾರು ಜನರಿಗೆ ನಾನು ವಿನಯ ಪ್ರಸಾದ್ ಮಗಳು ಅಂತಾನು ಗೊತ್ತಿಲ್ಲ. ಇತ್ತೀಚೆಗೆ ಅಮ್ಮನೊಟ್ಟಿಗೆ ರೀಲ್ಸ್ ಮಾಡಿ ಹಾಕಿದ ನಂತರನೇ ಅದು ಸ್ವಲ್ಪ ಪ್ರಚಾರ ಆಗಿದ್ದು ಅದ್ರ ಬಗ್ಗೆ. ಮತ್ತೆ ಇನ್ನು ನೀವು ಕೇಳಿದ್ರಿ, ಲೈಕ್ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಅಮ್ಮ ಆಕ್ಟ್ ಮಾಡಿದ್ದಾರೆ, ಅವರ ಫ್ರೆಂಡ್ ಕೂಡ ಅಮ್ಮ. ಸೊ ಯು ಮಸ್ಟ್ ಬಿ ಫೀಲಿಂಗ್ ಸೊ. ಇಟ್ ಈಸ್ ಡೆಫಿನೆಟ್ಲಿ ಅ ಮ್ಯಾಟರ್ ಆಫ್ ಪ್ರೈಡ್ ಟು ಮೀ. ಯಾವುದೇ ಮಗುಗಾದ್ರೂ ಕೂಡ ಅವರ ತಂದೆ ತಾಯಿಯ ಅಚೀವ್ಮೆಂಟ್ ನೋಡಿ ಅದೊಂಥರ ಶ್ಲಾಘನೀಯ. ಆದ್ರೆ ನನಗೇನಂದ್ರೆ ನಾನು ತುಂಬಾ ಬ್ಲೆಸ್ಡ್ ಇನ್ ದ್ಯಾಟ್ ಮ್ಯಾಟರ್, ಬಿಕಾಸ್ ಐ ಆಮ್ ದಿ ಇಂಡಸ್ಟ್ರೀಸ್ ಚೈಲ್ಡ್. ಎಲ್ಲರೂ ಇಷ್ಟು ಪುಟ್ಟದಿರುವಾಗಿಂದ ನೋಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅಮ್ಮನ್ನ ಮೀಟ್ ಮಾಡಿದ್ರು ಕೂಡ ಹೇಗಿದೆ ಮಗು ಅಂತಾನೆ ಕೇಳ್ತಾರೆ. ಹೌದು. ಅಂಡ್ ಇವತ್ತಿಗೂ ಅಮ್ಮನ್ನ ಮೀಟ್ ಮಾಡಿದಾಗ ನನಗೋಸ್ಕರ ಅಂತ ಗಿಫ್ಟ್ಸ್ ತಂದಿರ್ತಾರೆ. ಹೌದಾ? ಹೌದು. ಬೇರೆ ಕಲಾವಿದರು ಕೊಟ್ಟು ಕಳಿಸ್ತಾರೆ, ಅಮ್ಮನ ಮೂಲಕ ಕಳಿಸ್ತಾರೆ. ಯಾರು? ಎನಿಬಡಿ? ಸರಿತಾ ಮೇಡಮ್ ರೀಸೆಂಟ್ಲಿ ಶಿ ಸೆಂಟ್ ಅಕ್ರಾಸ್ ಸಚ್ ಗುಡ್ ಗಿಫ್ಟ್ಸ್. ಮತ್ತೆ ಇನ್ನು ಆಗ ಹೋಗ್ಬೇಕು ಅಂತಂದ್ರೆ ನೀವು ಅಂಬರೀಶ್ ಅಂಕಲ್ ಹೇಳಿ, ಸಾಯಿ ಕುಮಾರ್ ಅಂಕಲ್ ಹೇಳಿ, ಶಿವರಾಜ್ ಕುಮಾರ್ ಅಂಕಲ್ ಹೇಳಿ, ರವಿಚಂದ್ರನ್ ಹೇಳಿ, ಎಲ್ಲರೂ ದೇ ವುಡ್ ಕಮ್ ವಿತ್ ಅ ಬ್ಯಾಗ್ ಆಫ್ ಚಾಕ್ಲೇಟ್ಸ್ ನನ್ಗೋಸ್ಕರ ಅಂತ. ಸೊ ಬಹಳ ಎಂಜಾಯ್ ಮಾಡಿದೀನಿ ನಾನು. ಹಾಗೆ ಒಂದೊಂದು ಏನು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ಬರ್ತಾ ಇತ್ತು. ಓಕೆ, ಸೊ ಆ ತರ ಯೋಚನೆ ಮಾಡ್ಬೇಕಾದ್ರೆ ಐ ನೆವರ್ ಫೆಲ್ಟ್ ಲೈಕ್ ನಾನೇನೋ ಸೆಪರೇಟ್, ಇಷ್ಟು ದೊಡ್ಡ ಸ್ಟಾರ್ ಮಗಳು ನಾನು, ಆತರ ಅಲ್ಲ. ಈಗ ಎನಿ ಇಂಡಸ್ಟ್ರಿಲಿ ಬ್ರಿಂಗ್ ಯೋರ್ ಕಿಡ್ ಟು ವರ್ಕ್ ಡೇ ಅಂತ ಇರುತ್ತಲ್ವಾ, ಕಾರ್ಪೊರೇಟ್ ಆಫೀಸ್ ಅಲ್ಲೂ ಕೂಡ ಅದೇ ತರ ನಾನು ಅದೇ ವಾತಾವರಣದಲ್ಲಿ ಬೆಳೆದಂತವಳು. ಸೊ ಅದಕ್ಕೆ ನೀವು ನೆಪೋಟಿಸಮ್ ಅಂತ ಲೇಪನ ಹಚ್ಚಿ ಇವ್ರಿಗೆಲ್ಲ ಸುಲಭವಾಗಿ ಸಿಗುತ್ತೆ ಅಂತೆಲ್ಲ ಅನ್ಕೊಂಡು ಮಾಡೋ ಅಂಥದ್ದು ಇವಾಗ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ಬೇಕೇನೋ ಅನ್ನೋದು ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ಅಮ್ಮಂಗೆ ಯಾವಾಗ ಒಂದ್ ಫೀಲ್ ಆಗುತ್ತೆ ಅಂದ್ರೆ ಮಗಳನ್ನ ಮದುವೆ ಮಾಡಿಕೊಟ್ಟಾಗ ಏನಿತ್ತು ಫೀಲ್? ಒಂದು ಖುಷಿನೇ ಇತ್ತು. ಯಾಕಂತಂದ್ರೆ ಡಾನ್ಸ್ ಇವಳ ಉಸಿರು, ಅವಳ ಜೀವ, ಖುಷಿ. ಕಥಕ್ನಲ್ಲಿ ವಿದ್ವತ್ತನ್ನ ಮಾಡಿರುವಂತಹ ವಿದುಷಿ ಪ್ರಥಮ ಪ್ರಸಾದ್ ಇವಳು. ಅಂದ್ರೆ ವಿದ್ವತ್ ಮಾಡಿದ್ದು ನಂತರ, ಆಗ ತನ್ನದೇ ವೃತ್ತಿಯಲ್ಲಿ ಇರುವಂಥ, ತನ್ನ ವೃತ್ತಿಯನ್ನ ಅರ್ಥ ಮಾಡ್ಕೊಳ್ಳುವಂಥ ಇನ್ನೊಬ್ಬ ವ್ಯಕ್ತಿ ಅವಳಿಗೆ ಸಿಕ್ಕಿದ್ದು ತುಂಬಾ ಖುಷಿ ಅನ್ನಿಸ್ಬಿಟ್ಟಿತ್ತು. ಯಾಕಂದ್ರೆ ಇಬ್ರು ಒಟ್ಟೊಟ್ಟಿಗೆ ಮಕ್ಕಳು ಆಟ ಆಡ್ಕೊಂಡು ಬೆಳ್ಕೊಂಡು ಬರ್ತಾರೆ ಅಂತ ನಮ್ಮ ಅಂದಾಜು ಹೀಗೇನೆ, ಕುಟುಂಬದ ಅಂದಾಜು ಹೀಗೇನೆ, ಮಕ್ಳು ಆಟ ಆಡ್ಕೊಂಡು ಬಂದ್ಬಿಡ್ತಾರೆ ಅಂತ. ಇದು ಖುಷಿಯಲ್ಲೇ ಎಲ್ಲ ಮದುವೆ ಮಾಡಿಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ಮದುವೆ ಆದ್ಮೇಲೆ ಅವ್ರ ಮನೆಗೆ ಅಂತ ಕಳಿಸ್ಕೊಡೋ ಒಂದು ಹಂತ ಬರುತ್ತಲ್ಲ, ಅದು ಮಾತ್ರ ಎಲ್ರಿಗೂ ಬ್ರೇಕ್ ಡೌನ್ ಪಾಯಿಂಟೇನೆ, ಆಯ್ತಾ? ನಮ್ಮ ತಂದೆಯಿಂದ ಹಿಡಿದು, ತಾಯಿಯಿಂದ ಹಿಡಿದು, ಅಕ್ಕನಿಂದ ಹಿಡಿದು, ನನ್ನ ತಮ್ಮನಿಂದ ಹಿಡಿದು ಎಲ್ರಿಗೂ ಗೊತ್ತು. ಬೆಳಗಾದ್ರೆ ನಾವು ಮತ್ತೆ ಅಲ್ಲಿಗೆ ಹೋಗ್ತೀವಿ, ಅವಳನ್ನ ಮೀಟ್ ಮಾಡ್ತೀವಿ, ಎಲ್ಲ ಗೊತ್ತು. ಆದ್ರೆ ಅದ ಕಳಿಸ್ಕೊಡೋ ಅಂತ ಒಂದು ವಿಧಾನ ಇದೆಯಲ್ಲ, ಆ ಒಂದು ವಿಧಾನ ಅನ್ನೋದಕ್ಕಿಂತ ಆ ಸಮಯ, ಆ ನಿಮಿಷ ಇದೆಯಲ್ಲ, ಖಂಡಿತ ಅದು ಯಾರಿಗೇ ಆದ್ರೂ ಕೂಡ ಟಿಯರ್ ಜರ್ಕಿಂಗ್ ನಿಮಿಷ ಅದು. ಅವಳೇ ಇಷ್ಟಪಟ್ಟು, ಅವರಿಬ್ರು ಇಷ್ಟಪಟ್ಟು ಮದುವೆ ಮಾಡಿಕೊಟ್ಟು, ನಾವು ಖುಷಿಯಾಗಿ ಮದುವೆ ಮಾಡಿಕೊಟ್ಟು ಎಲ್ಲ ಆದ್ಮೇಲೂ ಕೂಡ ಖಂಡಿತ ಅದೊಂದು ಇನ್ನು ಮುಂದೆ ನಮ್ಮ ಮನೆಗೆ ಸೇರಿದವಳು ಅಲ್ವೇನೋ ನಮ್ಮ ಹೆಣ್ಮಗಳು ಅನ್ನೋ ಭಾವನೆ ಬರುತ್ತಲ್ಲ, ಕ್ಷಣ ಮಾತ್ರಕ್ಕಷ್ಟೇನೆ. ನಾನು ಅದನ್ನ 2 ತೊಟ್ಟು ಕಣ್ಣೀರಲ್ಲಿ ಅದನ್ನ ಒಡೆದು ಹಾಕಿ, ಯಾರು ಹೇಳ್ದವ್ರು ನಮ್ಮ ಮನೆಗೆ ಇನ್ನೊಂದು ಮಗು ಬಂದು ಸೇರ್ಕೊಂತು, ನನಗಿಲ್ದೇ ಇರೋ ಒಬ್ಬ ಮಗ ಬಂದು ಇಲ್ಲಿ ಸೇರ್ಕೊಂಡ ಅನ್ನುವಂತ ಆ ಭಾವನೆಯಲ್ಲಿ
ಇವತ್ತಿಗೂ ಜೀವನ ಮಾಡ್ತಾ ಇದ್ದೀನಿ. ಅವ್ರಿಬ್ರು ಹಾಗೆ ಇದಾರೆ ಕೂಡ. ನೀವು ಸೂರ್ಯ ಅವರು ನಿಮಗೆ ಆಫ್ ಗೊತ್ತು, ಕೋರ್ಸ್ ಸೂರ್ಯ ಮೈ ಗುಡ್ ಫ್ರೆಂಡ್, ಹಾಗಾಗಿ ಆತನು ಹಾಗೆ ಅವರು ಇವರಷ್ಟೇ ಸಮಾಧಾನಿ, ಕರೆಕ್ಟ್. ಇವರಷ್ಟೇ ಸಾತ್ವಿಕ ಮನೋಭಾವ ಇರುವಂತವ್ರು. ನನಗೆ ಕೆಲವು ಸತಿ ಅಮ್ಮ ×2 ಅನ್ನೋ ತರ ಅನ್ನಿಸ್ತಾ ಇರುತ್ತೆ. ಹಾ, ಹಾಗೆ. ಹಿಂಗೆ ಅವ್ರ ಅತ್ತೆ ಅಂತ ಕರೀತಾರ, ಅಮ್ಮ ಅಂತ ಕರೀತಾರೆ. ಅತ್ತೆ ಅಂತ ಅತ್ತೆ. ಕರೀತಾರೆ. ನೀವೇನ್ ಕರಿತೀರಿ? ನಾನ್ ಸೂರ್ಯಪ್ಪ ಅಂತ ಕರಿತೀನಿ. ಸೂರ್ಯಪ್ಪ. ಹೌದು, ಯಾಕಂದ್ರೆ ಅದು ಮಗು ಹುಟ್ಟಿದ ಮೇಲೆ ಸೂರ್ಯಪ್ಪ ಅಂತ ಶುರುವಾಗಿದ್ದು, ಅಲ್ಲಿವರೆಗೂ ಸೂರ್ಯ ಅಂತಾನೆ ಕರಿತಾ ಇದ್ದೆ. Okay. ಮಗು ಮುಂದೆ ಅತ್ತೆ ಆದವಳಾಗ್ಲಿ ಯಾರೇ ಆದವಳಾಗ್ಲಿ ಇವಳಿಗಾದ್ರೂ ಅಷ್ಟೇ ಎಷ್ಟೋ ಸರ್ತಿ ಪುಟ್ಟಮ್ಮ ಅಂತಾನೆ ಕರೆಯೋದು ಅವಳನ್ನ. Okay. ಅಮ್ಮ ಅನ್ನೋದನ್ನ ಸೇರಿಸ್ಕೊಂಡು, ಇಲ್ದಿದ್ರೆ ಪುಟ್ಟು, ಪುಟಾಣಿ ಈ ತರ ಎಷ್ಟಿದೆ ಇವ್ರಿಗೆ ನಿಕ್ ನೇಮ್ಗಳು? ಒಂದೇ ಯೂನಿವರ್ಸಲ್. ಪುಟ್ಟು ಇಸ್ ಮೈ ನಿಕ್ ನೇಮ್. ಪುಟ್ಟು, ಪುಟಾಣಿ ಅಲ್ಲ, ಏನೇನ್ ಅಲ್ಲ, ಕರೆಯೋದು? ನಾನ್ ಬಿಡಿ. ತುಂಬಾ ಏನು ಪುಟ್ಟು, ಪುಟಾಣಿ, ಪುಟ್ಟು, ಪುಟಾಣಿ, ಪುಟ್ಟಿರಾಣಿ, ಹಾ. ಆಯ್ತಾ, ಆಮೇಲೆ ಪುಟ್ಟಕಂದ, ಪುಟ್ಟಮ್ಮ, ಮುದ್ದು, ಈಗ್ಲೂ ಹಂಗೆ ಕರೀತೀರಾ? ಈಗ್ಲೂ ಹಾಗೆ ಹೌದು, ಕರೆಯೋದು. ಮೊಮ್ಮಗಳನ್ನ ಏನ್ ಕರಿತೀರ ಹೋಗ್ಲಿ? ಅಜ್ಜಿ ಮೊಮ್ಮಗಳನ್ನ ಏನ್ ಕರೀತಾರೆ? ಅದಕ್ಕೆ ಪೆಟ್ ನೇಮ್ ಇದೆ, ಹನಿ ಅಂತ. ಓಕೆ, ಅದು ಹೋಟೆಲ್ ಇರುವಾಗ್ಲೇನೆ ನಾನು ಹನಿ ಅಂತ ಹೆಸರಿಟ್ಬಿಟ್ಟಿದ್ದೆ. ಡಿಫಾಲ್ಟ್. ಅಂಡ್ ಶಿ ಯೂಸ್ ಟು ರೆಸ್ಪಾಂಡ್ ಆಸ್ ಅ ಇನ್ಫೆಂಟ್ ಆಲ್ಸೋ. ಆಗ ಹುಟ್ಟಿದ ಮಗು ಕೂಡ ಹನಿ ಅಂತ ಕರೆದ ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇತ್ತು. ಸೊ ಇವ್ರು ಅದನ್ನ ವೇರಿಯೇಷನ್ ಕೊಟ್ಟು ಹಂಚು, ಹನಿಯ, ಹನಿ ಬಂಗಾರ, ಮುದ್ದು, ಕಂದ, ಅದು ಸರಿ ಇದೆ ಚಿಕ್ಕದು. ಇವ್ರನ್ನ ಅಜ್ಜಿ ಅಂತ, ಅದು ಇಟ್ ಕಮ್ಸ್ ಬೈ correct. ಬ್ಲಡ್ ಅಂತ ಅನ್ಕೊಳ್ತೀನಿ. ನಾನು ನನ್ನ ಅಜ್ಜಿನ ಅಜ್ಜಿ ಅಂತ ಕರ್ದೇ ಇಲ್ಲ, ಯಾಕಂದ್ರೆ ನಾನು ಹುಟ್ಟಿದಾಗ ಮೈ ಅಜ್ಜಿ ವಾಸ್ ಆಲ್ಸೋ ವೆರಿ ಯಂಗ್. ಸೊ ಅವ್ರನ್ನ ಅಕ್ಕ ಅಂತಾನು ಕರಿಯಕ್ ಆಗಲ್ಲ ಅಲ್ಲ, ತೀರಾ ಅಜ್ಜಿ ಅಂತ ಕರಿಯಕ್ಕೂ ಮನ್ಸಿಲ್ಲ ಅಲ್ಲ. ನಮ್ಮಲ್ಲಿ ದೊಡ್ಡ ಅಂತ ಕೂಡ ಕರಿತೀವಿ, ಬಟ್ ಅದ್ ಐ ನೆವರ್ ಗಾಟ್ ಇನ್ ಟು ದ ಹ್ಯಾಬಿಟ್. ಸೊ ಅಜ್ಜಿ ಅಕ್ಕ ಸೇರಿಸ್ಬಿಟ್ಟು ಟಿಲ್ ಡೇಟ್ ಮೈ ಅಜ್ಜಿ ಇಸ್ ಅಜ್ಜಕ್ಕ. ಅಜ್ಜಕ್ಕ, ಅಜ್ಜಕ್ಕ ಅಂತಾನೆ ಕರೆಯೋದು ಅವಳು, ಅವಳೇ ಇಟ್ಟಿದ್ದ ಹೆಸರದು, ಆಯ್ತಾ. ಸೊ ನಾನು ಅಜ್ಜಿ ಅಂತ ಕರೆದ್ರೆ ನಮ್ಮ ಅಜ್ಜಿ ತಿರ್ಗಿ ನೋಡಲ್ಲ. ಈಗ ನಿಮ್ ಮಗಳು ಅಮ್ಮನ ಏನ್ ಕರೀತಾರೆ? ಸೊ ಇಟ್ ಸ್ಟಾರ್ಟೆಡ್ ವಿತ್ ಇನ್ನಜ್ಜಿ, ವಿನಿ ಅಂತ ಕರೆಯೋದು ಅವ್ರನ್ನ. ವಿನಿ ಬಿಕೇಮ್ ಇನ್ನಜ್ಜಿ. ಓ, ಇನ್ನಜ್ಜಿ. ಅದು ವಿನಿ ಅಜ್ಜಿ, ವಿನಿ ಅಜ್ಜಿ ಅನ್ನೋದು ಇನ್ನಜ್ಜಿ ಆಗೋದು. ಇನ್ನಜ್ಜಿ ಆಗೋದು. ಇನ್ನಜ್ಜಿ ಆಯ್ತು. ಮತ್ತೆ ಅವಳು ಅದನ್ನ ಅಜ್ಜಿ ಕೂಡ ಕಟ್ ಆಫ್ ಮಾಡಿ ಶಿ ಕಾಲ್ಸ್ ಹರ್ ಇನ್ನ ಅಂತ ಕರೀತಾಳೆ. ಹೌದಾ? ಚೆನ್ನಾಗಿದೆ. ಮೊಮ್ಮಗಳು ಅಜ್ಜಿನ ಇನ್ನ. ಅಂಡ್ ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಬೆಸ್ಟ್ ಮೈ ಡಾಟರ್ ಅಂಡ್ ಹರ್ ಇನ್ನ ಆರ್ ಬೆಸ್ಟ್ ಫ್ರೆಂಡ್ಸ್. ನಿಮ್ಮಿಬ್ಬರ ಮನೆ ಎಷ್ಟು ದೂರದಲ್ಲಿದೆ? 3.5 ಕಿಲೋಮೀಟರ್ ಅಷ್ಟೇ. 10 ನಿಮಿಷ ನಿಮಿಷ. ಅಂದ್ರೆ. ಅಬ್ಬಬ್ಬಾ. ಸೊ ಎವ್ರಿ ಡೇ ಇದ್ದೇ ಇರ್ತೀರಾ? ಹೋಗಿ ಬರೋದು ಇದ್ದೇ ಇರುತ್ತಾ? ನಮ್ ಶೆಡ್ಯೂಲ್ ಮೇಲೆ ಡಿಪೆಂಡ್ Schedule, ಆಗಿರುತ್ತೆ. ಇಲ್ಲ ಅಂದ್ರೆ ತುಂಬಾ ಫ್ರೀಕ್ವೆಂಟ್ ವಿಸಿಟ್ಸ್ ಇರುತ್ತೆ. ಅಲ್ಲ, ಅಮ್ಮ ಈ ಸಾಂಬಾರ್ ಮಾಡಿದೀನಿ ತಗೊಂಡ್ಬರ್ತೀನಿ, ಅಮ್ಮ ನಿಂಗೆ ಇಷ್ಟವಾಗಿರೋ ಪಲ್ಯ ಮಾಡಿದೀನಿ ತಗೊಂಡ್ಬರ್ತೀನಿ. ಅಲ್ಲ, ಅಂದ್ರೆ ನಾನ್ ತಗೊಂಡ್ ಬರೋದೆಲ್ಲ ಇರ್ಲಿ, ಅಮ್ಮ ಇಲ್ಲಿ ಬಂದಾಗ ಅಡಿಗೆ ಮಾಡಿ ಬಡ್ಸೋದು ನನ್ಗೊಂದ್ ಸಂಭ್ರಮ. ಓಕೆ. ಅಲ್ಲ, ಮನೆಯಿಂದ ಮಾಡ್ಕೊಂಡು ತಗೊಂಡ್ಬರೋದಿರುತ್ತಾ ಇಷ್ಟವಾಗಿರೋದು ಮಾಡಿದೀನಿ ಅಂತ? ಸುಮಾರು ಸತಿ. ಇನ್ನು ಅಮ್ಮ ಏನಾದ್ರೂ ಸ್ಪೆಷಲ್ ಮಾಡಿದ್ರೆ, ಮಾಡ್ಸಿದ್ರೆ ಹಾ. ಹೋಟೆಲ್ ಅಲ್ಲಿ ಕಳಿಸ್ತಾರೆ. ಸ್ಪೆಷಲ್ ಅಂದ್ರೆ ಏನ್ ಗೊತ್ತಾ, ನಮ್ಮ ಊರ್ ನಮ್ಮ ಕಡೆದು ಊರ್ ಕಡೆ ಪತ್ರಡೆ, ಪತ್ರೊಡೆ, ಅದೆಲ್ಲ ಮುದ್ದೆಗಟ್ಟಿ, ಸೌತೆಗಟ್ಟಿ, ಗಟ್ಟಿ ಹಾ. ಇಂತರದೆಲ್ಲ. ಮತ್ತೆ ಅಮ್ಮ ಬರ್ತಾರೆ ಅಂತ ಅಂದ್ರೆ ಹಾ. ನಂಗೆ ಏನ್ ಆರಾಮ, ಅಮ್ಮ ಎಲ್ಲ ತಗೊಂಡ್ ಬರ್ತಾರೆ ಅಂತ ಗೊತ್ತು. ಅದೊಂದಲ್ಲ ಮಕ್ಕಳಿಗೆ ಅಲ್ಲ, ಒಂದ್ ಕಾನ್ಫಿಡೆನ್ಸ್ ಏನ್ ಅಂತ. ಹೇಳ್ತೀನಿ, ಯಾವಾಗ್ಲೂ ಮಗುನು ನೋಡ್ಕೊಂಡು, ಅಡ್ಗೆನೂ ಮಾಡ್ಕೊಂಡು, ಅವಳು ಕೆಲ್ಸಕ್ಕೂ ಹೋಗ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾಳಲ್ಲ, ಆಯ್ತು ಒಂದ್ 2-3 ದಿನ ನನ್ನಿಂದ ಒಂದ್ ಆರಾಮ ಸಿಗ್ಲಿ ಅವಳಿಗೆ ಅನ್ನುವಂಥದ್ದು. ಈಗ ಅವಾಗಿಂದ ಮಾತಾಡ್ಬೇಕಾದ್ರೆ ನಾನು ಪದ ಬಳಸ್ತಾ ಇದ್ದೆ, ಅಮ್ಮನಚ್ಚು ಪ್ರಥಮ ಅಂತ ಹೇಳ್ತಿದ್ದೆ. ಈಗ ಅಮ್ಮನಚ್ಚ ಹನೀನ, ಪ್ರಥಮನಚ್ಚ ಹನೀನ? ಅವಳು ಶೀಸ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಶೀಸ್ ಅ ಡೇಂಜರಸ್ ಕಾಂಬಿನೇಷನ್ ಆಫ್ ಸೂರ್ಯ ಅಂಡ್ ಪ್ರಥಮ ಅಂಡ್ ವಿನಯ. ಡೇಂಜರಸ್ ಕಾಂಬಿನೇಷನ್. ಡೇಂಜರಸ್ ಅದು. ಯಾಕಂದ್ರೆ ಸಡನ್ಲಿ ಅವಳಿಗೆ ಅಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಆಯ್ತಾ. ಅದು ನನ್ನ ಅಮ್ಮ ಮತ್ತೆ ನನ್ನ ಗಂಡನಿಂದ ಅದು ಬಂದಿದೆ. ಆಲ್ ಆಫ್ ಯು ವಿಲ್ ನಾಟ್ ನೋ ಹೌ ಶಿಲ್ ರಿಯಾಕ್ಟ್. ಓಕೆ. ಫುಲ್ ಕಾಮ್ ಆಗ್ಬಿಡ್ತಾಳೆ. ಮತ್ತೆ ಕೆಲವೊಮ್ಮೆ ಸಿಟ್ಟಿ ಏರ್ಸೋದು ನಂತರ. ಸೊ ಶಿ ಇಸ್ ಅ ಡೇಂಜರಸ್ ಕಾಂಬೋ ಇದೆ ಹಂಗಾರೆ. ಬಟ್ ಟ್ಯಾಲೆಂಟ್ ಮಟ್ಟಿಗೆ ಬಂದ್ರೆ ಐ ಥಿಂಕ್ ಶಿ ಇಸ್ ಟೇಕನ್ ಇಟ್ ಫ್ರಮ್ ದ ಫ್ಯಾಮಿಲಿ. ಮತ್ತೆ ಇಷ್ಟೊಂದು ಜೀನ್ ಇದೆ ಇಲ್ಲಿ, ಯಪ್ಪ ಇನ್ನಂಗ ಆಗ್ಬೇಡ. ಅಂದ್ರೆ ಆ ಫ್ಯಾಮಿಲಿ ಬಾಂಡಿಂಗ್ ಅನ್ನುವಂಥದ್ದೇನೆ ಓಕೆ. ನಮ್ಮಲ್ಲಿ ಆಸ್ತಿ, ಬಹಳ ದೊಡ್ಡ ಆಸ್ತಿ. ನಾವು, ನನ್ನ ಸಿಬ್ಲಿಂಗ್ಸ್, ನನ್ನ ತಂದೆ ತಾಯಿ, ನನ್ನ ಚಿಕ್ಕ 5-6 ಜನ ಇದೀರಿ ಅಲ್ವಾ ನಿಮ್ ಸಿಬ್ಲಿಂಗ್ಸ್ ಅಲ್ಲಿ? 5 ಜನ, 5 ಜನ, correct. 5 ಜನ. ಮಧ್ಯದಲ್ಲಿ ಒಬ್ಬ ತಮ್ಮ, ಈ ಕಡೆ 2 ತಂಗಿಯರು, ಈ ಕಡೆ ಅಕ್ಕಂದ್ರು, ನಾನು 2ನೇ ಅವಳು. ಓಕೆ. ನಾವೆಲ್ಲರೂ ಸೇರಿಸ್ಕೊಂಡು ನಮ್ ಪುಟ್ಟಮ್ಮ, Okay. ಪುಟ್ಟಮ್ಮನ್ ಕುಟುಂಬ. ಹಾ. ಆಮೇಲೆ ಒಂಥರ ಅನ್ಲಿಮಿಟೆಡ್ ಪ್ರೀತಿ ಕಣ್ರಿ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ. Nice. ಅದು ಎಲ್ಲರ ಮಟ್ಟಿಗೂ ಹಾಗೆ. ಅದಕ್ಕೇನು ಆ ಪ್ರೀತಿಗೆ ಲೆಕ್ಕಾಚಾರ ಇಲ್ಲ, ಏನೂ ಇಲ್ಲ, ತುಂಬಾ ಅನ್ಲಿಮಿಟೆಡ್ ಪ್ರೀತಿ. ನಾನು ಮತ್ತೆ 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 ಈ ಪಂಚಭೂತಗಳಿಗೆ ನಾನು ದಂಡ ನಮಸ್ಕಾರ, ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಯಾವ ಕುಟುಂಬದಲ್ಲಿ ನಾವು ಹುಟ್ತೀವಿ ಅನ್ನೋದು ನಮ್ಮ ಆಯ್ಕೆ ಅಲ್ಲ,
ಆ ಆಯ್ಕೆ ನಮ್ಮದಲ್ಲದೆ ಇರುವಾಗ ನಾವು ಇಂಥ ಅದ್ಭುತವಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬರೋದಿದೆಯಲ್ಲ, ಇದು ತುಂಬಾ ಅದ್ಭುತ ಅಂತ. ಅಂದ್ರೆ ನಮಗ್ ನಾವು ಬೇಕಾದವರು, ಸಮಾಜಕ್ಕೂ ಬೇಕಾದವರು. ಇದು ನಾವು ಅಂತ ನನ್ನ ಬಗ್ಗೆ ಹೇಳ್ತಿಲ್ಲ, ಪ್ರಥಮನ ಬಗ್ಗೆ ಹೇಳ್ತಿಲ್ಲ, ನಾನು ನನ್ನ ತಲೆಮಾರಿನವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಎಲ್ಲ ಹಾಗೆ ಬದುಕಿದವರು, ತುಂಬಾ ಸುಸಂಸ್ಕೃತವಾದಂತಹ ಕುಟುಂಬ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಂತೋಷದಲ್ಲಿ ನಾವೆಲ್ಲರೂ ಭಾಗಿ, ಹೌದು. ಅಂದ್ರೆ ಎಷ್ಟೋ ಕುಟುಂಬಗಳನ್ನ ನಾನು ನೋಡಿದ್ದೀನಿ, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದೆಮ್. ಒಂದು ಸ್ವಲ್ಪ ಚಾಲೆಂಜಿಂಗ್ ಸಿಚುವೇಶನ್ ಅಂತ ಬಂದ ತಕ್ಷಣ ಒಬ್ರು ತಲೆ ಮೇಲೆ ಒಬ್ರು ಹಾಕುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ಅದು ಒಂದು ಸಣ್ಣ ಮೈನ್ಯೂಟೆಸ್ಟ್ ಆಫ್ ಮೈನ್ಯೂಟ್ ಡಿಫಿಕಲ್ಟಿ ಕೂಡ ಇರ್ಬೋದು. ಅಷ್ಟು ಜನ ಬಂದಿರ್ತೀವಿ. ವಿ ಆರ್ ಆಲ್ ಪ್ರೆಸೆಂಟ್ ಫಾರ್ ಈಚ್ ಅದರ್. ಅದು ಯಾರದ್ದೇ ಆಗಿರ್ಬೋದು ಸಮಸ್ಯೆ, ಒಂದ್ ಮನೆದೇ ಸಮಸ್ಯೆ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಒಂದು ಮುಷ್ಟಿ. ಬ್ಲೆಸ್ಡ್. ಡೆಫಿನೆಟ್ಲಿ, ಎರಡನೇ ಮಾತೇ ಇಲ್ಲ. ಸೊ ಈ ಸಂಕ್ರಮಣದಲ್ಲಿ ಇಷ್ಟು ವರ್ಷಗಳ ಕಾಲ ನಾನು ಮತ್ತೊಂದ್ ಸರ್ತಿ ಇಷ್ಟು ವರ್ಷಗಳ ಕಾಲ ಕೃತಜ್ಞತೆ ಹೇಳಿದ ಹಾಗೆ ಈ ಸಂಕ್ರಮಣದಲ್ಲಿ ಇನ್ನೊಂದ್ಸಲ ನಾನು ಇದಕ್ಕೆ ಕೃತಜ್ಞತೆಯನ್ನ ಹೇಳ್ತೀನಿ. ಮಾತ್ರ ಅಲ್ಲ, ವೃತ್ತಿ ಬಾಂಧವ್ಯ ಅಂತ ಒಂದು ಬೆಳೆಯುತ್ತಲ್ಲ, ವೃತ್ತಿಯಲ್ಲಿ ಬೆಳೆಯುವಂತ ಬಾಂಧವ್ಯ ಎಲ್ರಿಗೂ ಬೆಳಿಬೋದೇನೋ, ಆದ್ರೆ ಈ ಸಿನಿಮಾ ರಂಗದಲ್ಲಿ ಬಾಂಧವ್ಯನ ಬೆಳೆಸ್ಕೊಳ್ಳೋದು ಮತ್ತೆ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್. ಯಾಕಂದ್ರೆ ತೀವ್ರವಾದ ಮಾನಸಿಕ ಸ್ಪಂದನೆ ಇರುತ್ತೆ ಕಲಾವಿದರಿಗೆ ಮತ್ತೆ ಟೆಕ್ನಿಷಿಯನ್ಸ್ಗೆ, ಎಲ್ರಿಗೂ ತೀವ್ರವಾಗಿರುತ್ತೆ ಮಾನಸಿಕ ಸ್ಪಂದನೆ. ಯಾಕಂದ್ರೆ ಅವ್ರು ಕೆಲಸ ಮಾಡುವಂತಹ ಫೀಲ್ಡೇ ಅಂಥದ್ದು, ನಾವು ಕೆಲಸ ಮಾಡೋ ಫೀಲ್ಡೇ ಅಂಥದ್ದು. ಇಲ್ಲಿ ಈ ಬಾಂಧವ್ಯನ ಉಳಿಸ್ಕೊಳ್ಳೋದು, ಫಸ್ಟ್ ಆಫ್ ಆಲ್ ಪಡ್ಕೊಳ್ಳೋದು, ಇನ್ನೊಂದು ಉಳಿಸ್ಕೊಳ್ಳೋದು, ಇನ್ನೊಂದು ಬೆಳೆಸ್ಕೊಳ್ಳೋದು ಅನ್ಕಂಡೀಷನಲಿ. ಈಗ ಅದೊಂದಿದೆ, ಕಂಡೀಷನಲ್ ಅಂತ ಬರ್ತಿದ್ದ ಹಾಗೆ ಅದು ಬಾಂಧವ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಕಂಡೀಷನಲ್ ಅನ್ನುವಂಥದ್ದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದು ಬಿಡುತ್ತೆ. ಅದರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ, ಇದು ನಮಗೆ ನಮ್ಮ ಹಿರಿಯರು ಕೊಟ್ಟಂತ ಆಶೀರ್ವಾದ. ನೀವು ಎಲ್ಲೇ ಇದ್ರೂನು ಎಲ್ಲೂನು ಸರ್ವೇ ಜನಾಃ ಸುಖಿನೋ ಭವಂತು, ಪ್ರಾರ್ಥನೆ ಮಾಡಿ ಎದ್ದೇಳಿ, ಎಲ್ರೂ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ ಅಂತ. ಈ ಎಳ್ಳು ಬೆಲ್ಲದ ಟೈಮಲ್ಲಿ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಅದು ಹಂಗೆ ಆಯ್ತು ಅನ್ಸುತ್ತೆ ನಂಗೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ನಿಮ್ಮಮ್ಮ ಹಂಗೆ ಇದಾರಮ್ಮ. ಅವರು ನಮಗಳಿಗೆ ಮಾತ್ರ ಅಲ್ಲ, ಮನೆ ಮಕ್ಕಳಿಗೆ ಮಾತ್ರ ಅಲ್ಲ, ಅವರು ಎಷ್ಟೆಷ್ಟು ಜನರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮಾರ್ಗದರ್ಶನ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ, ಈ ಚಿಕ್ಕ ಪುಟ್ಟ ಸಂಕ್ರಮಣಗಳ ಬಗ್ಗೆ ಹೇಳ್ತೀನಿ. ಈ ಸೂರ್ಯ ಕರ್ಕ ವೃತ್ತದಿಂದ ಮಕರ ವೃತ್ತಕ್ಕೆ ಹೋಗೋದು, ಉತ್ತರಾಯಣ ಆರಂಭ ಆಗುವಂತದ್ದು, ಆಯ್ತಾ, ಪಥವನ್ನ ಬದಲಿಸುತ್ತಾನೆ. ಇದು ಸೈದ್ಧಾಂತಿಕವಾಗಿ, ವೈಜ್ಞಾನಿಕವಾಗಿ, ಖಗೋಳ ಶಾಸ್ತ್ರದ ಪ್ರಕಾರ ಇದೆಲ್ಲ ನಡೀತಾ ಹೋಗುತ್ತೆ. ಇದರ ಪರಿಣಾಮ ಮನುಷ್ಯರ ಮೇಲೆ ಆಗ್ತಾ ಹೋಗುತ್ತೆ, ಆರೋಗ್ಯದ ಮೇಲೆ, ಮನಸ್ಥಿತಿಯ ಮೇಲೆ ಆಗ್ತಾ ಹೋಗುತ್ತೆ ಅನ್ನೋದೆಲ್ಲ ಬಹಳ ದೊಡ್ಡ ಮಟ್ಟದ ಒಂದು ಇದು. ನಾನು ಹೇಳ್ತೀನಿ, ಬೆಳಗಾಗೆದ್ದು ನಾನು ವಾಕಿಂಗ್ ಮಾಡ್ತಾ ಇರ್ತೀನಿ. ನಮ್ಮಲ್ಲಿ ಹೌಸ್ ಕೀಪಿಂಗ್ನವ್ರು ತುಂಬಾ ಜನ ಓಡಾಡ್ತಾ ಇರ್ತಾರೆ. ಅವ್ರವ್ರ ಮನೆಗಳಲ್ಲಿ ಏನೇನೋ ಕಷ್ಟಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಮನೆಗಳಲ್ಲಿ ಕೆಲಸ ಮಾಡೋಕೆ ಅಂತ ಹೇಳಿ ಹೆಣ್ಮಕ್ಳು ಬರೋರಿದ್ದಾರೆ. ಬಂದವರು ಒಂದು ಮುಖದಲ್ಲಿ ಏನು ನಗು ಚಿಮ್ಮಿಸ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ ಗೊತ್ತಾ, ಪ್ರತಿ ದಿನ ಅದೇ ತರ ಇರ್ತಾರೆ. ನಾನು ಸುಮ್ಮನೆ ಒಂದ್ ದಿವಸ ಒಬ್ಬ ಹೆಣ್ಮಗಳನ್ನ ಕೇಳ್ದೆ, ಏನಮ್ಮ ನಿಂಗೆ ದಿನ ಬಂದು ಎಲ್ಲರ ಮನೇಲಿ ಪಾತ್ರೆ ತೊಳಿತೀಯಾ, ಬಟ್ಟೆ ಒಗಿತೀಯಾ, ಕಸ ಗುಡಿಸ್ತೀಯಾ, ಒರೆಸ್ತೀಯಾ, ಬೇಜಾರಾಗಲ್ವಾ ನಿಂಗೆ ಅಂದ್ರೆ, ಇಲ್ಲಮ್ಮ ನನ್ ಕೆಲ್ಸ ಇದು, ನಾನ್ ಖುಷಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾನ್ ಹೆಂಗ್ ಖುಷಿಯಾಗಿರೋದು, ಮತ್ತೆ ಅಯ್ಯೋ ನಾನು ಇದನ್ನ ಮಾಡ್ತೀನಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ನನ್ ಖುಷಿ ಯಾರು ನೋಡ್ಕೊಳ್ಳೋರು, ನನಗ್ ಖುಷಿ ಐತೆ ಬಿಡಮ್ಮ, ನಾನ್ ಖುಷಿಯಾಗೆ ಮಾಡ್ತೀವಿ ನೀ ಬಿಡಮ್ಮ ಅಂತ ಹೆಂಗ್ ನಕ್ಕೊಂಡು ಹೋಗ್ತಾಳೆ. ಹಬ್ಬ ನನ್ಗ ಒಂದ್ಸರ್ತಿ ಅವ್ರನ್ನೆಲ್ಲ ನೋಡ್ತಿದ್ದ ಹಾಗೇನೆ ಎಲ್ಲಾದ್ರೂ ಮನ್ಸಲ್ಲಿ ಏನಾದ್ರು ಅಯ್ಯೋ ಅನ್ನೋದು ಚಿಕ್ಕ ಪುಟ್ಟ ಅಳುಕು ಯಾರಿಗಾದ್ರೂ ಇದ್ರೆ ಹೊರಟೋಗ್ಬೇಕು ಕಣ್ಣ. ಇದೆಲ್ಲ ಜೀವನದ ಇದು ವಿಪ್ಲವ ಹೋರಾಟ ಅನ್ನುವ ರೀತಿಯ ಇದಲ್ಲ, ಏನು ಸಂಕ್ರಮಣ ಅಲ್ಲ. ಸಂಕ್ರಮಣ ಅಂದ್ರೆ ಇನ್ನೊಂದು ಅರ್ಥ ಇದೆ, ಏರಿಕೆ ಅನ್ನೋ, ಏಳಿಗೆ, ಏರಿಕೆ ಅನ್ನೋ, ಸಂಕ್ರಮಣ ಕ್ರಮಿಸುವಂಥದ್ದು ಅಂತ. ಆ ಏಳಿಗೆಯ ದೃಷ್ಟಿಯಿಂದ ಇದು ಎಲ್ಲವೂ ಕೂಡ ಪ್ರತಿ ನಿಮಿಷದ ಸಂಕ್ರಮಣ. ಇದನ್ನ ನಾನು ಹೆಚ್ಚು ಬೆಲೆಪೂರಿತವಾಗಿ ನೋಡ್ತೀನಿ. ಸಾರ್ಥಕ ಆಯ್ತು ಅನ್ಸ್ಬಿಡ್ತು ನನಗೆ ಈ ಹರಿಕತೆ. ನಿಜ ಹೇಳ್ತೀನಿ, ಕಾದಿದ್ದೀನಿ ವರ್ಷಾನ್ಗಟ್ಲೆಯಿಂದ ಕಾದಿದ್ದೀನಿ ಈ ಎಪಿಸೋಡ್ಗೋಸ್ಕರ. ಅಂಡ್ ಒಂದು ಸಾರ್ಥಕ ಭಾವ ಅಂತ ಇರುತ್ತಲ್ಲ ಒಂದು ಶೋ ಮುಗಿಬೇಕಾದ್ರೆ, ಅದು ನನಗೆ ಇವತ್ತು ತುಂಬಾ ಲೈಕ್ ವಾವ್.
ಮಧ್ಯೆ ಮಾತಾಡಬಾರ್ದು ಅಂತ ಸುಮ್ಮನೆ ಎಷ್ಟೋ ಸಲ ಕೂತ್ಬಿಟ್ಟಿದ್ದೀನಿ ಅವ್ರದಂಗೆ ಕೇಳ್ಕೊಂಡು. ವಿನಯ ಪ್ರಸಾದ್ ಮೇಡಮ್ ಮಾತಾಡಿದ್ಮೇಲೆ ನಾನ್ ಮಾತಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ಯಾರಿಗಾದ್ರೂ ಜೇನುತುಪ್ಪ ಕುಡಿದ್ಮೇಲೆ ಬೆಲ್ಲದ ನೀರು ಹಿಡಿಸಲ್ವೋ ಹಂಗಾಗ್ಬಿಡ್ತೀನಿ ನಾನು. ಕೊಡ್ಲೂಬಾರ್ದು, ಹಾ, impractical ಅದು. ಅದಕ್ಕೆ ಹೇಳಿದ್ದು. ಆದ್ರೆ ಹೋಸ್ಟ್ ಮಾಡ್ತಿರೋದ್ರಿಂದ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಗೌರವ ಸಲ್ಲಿಸ್ಲೇಬೇಕು. ನನ್ನ 2026 ಅದ್ಭುತವಾಗಿ ಶುರುವಾಗಿದೆ ಅಂತ ಅನ್ಕೋತಾ ಇದ್ದೀನಿ ನಾನು, ಬಿಕಾಸ್ ನೀವು ಬಂದಿರೋದ್ರಿಂದ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಪ್ರಥಮಾಗಿ, ಬಿಕಾಸ್ ಅಮ್ಮನ ಜೊತೆ ಮಗಳು ಬಂದಿರೋ. ಇದು ಮಗಳ ಜೊತೆ ಅಮ್ಮ ಬರುವಂಥದ್ದು, ಅಮ್ಮನ ಜೊತೆ ಮಗಳು ಬರುವಂಥದ್ದು, ನಾವಿಬ್ರು ಕಲಾವಿದೆಯರಾಗಿರುವಂಥದ್ದು, ಇದೆಲ್ಲ ಯಾದೃಶ್ಚಿಕವಾಗಿ ನಡ್ಕೊಂಡು ಹೋಗಿದೆ. ನಿಮ್ಮ ಚಾನಲ್ ಅನೇಕ ವರ್ಷಗಳಿಂದ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂತ ನೀವು ಹೇಳಿದ್ದೀರಿ. ನಾನು ಕೂಡ ಅಲ್ಲಲ್ಲಿ ಒಂದೊಂದ್ಸಲ ನೋಡಿದ್ದೀನಿ ನಿಮ್ಮ ಪ್ರತಿಭೆ ಏನಿದೆ. ಆಮೇಲೆ ಇಷ್ಟು ಹೊತ್ತಿನಲ್ಲಿ ಎಲ್ಲೂ ಒಂದು ಚಿಕ್ಕ, ನನಗೆ ಗೊತ್ತಿದೆ, ಈ ಆ ಸೀಟಲ್ಲಿ ಕೂತ್ಕೊಂಡು ನೀವು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಬೇಕು, ಅದಕ್ಕೆ ಲಿಂಕ್ಡ್ ಆಗಿ ನಾನು ನೆಕ್ಸ್ಟ್ ಏನ್ ಕೇಳ್ಬೇಕು ಅಂತ ಯೋಚನೆ ಮಾಡ್ಬೇಕು. ಆದ್ರೆ ಆ ಯೋಚನೆ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಕಾಣಿಸ್ಬಾರ್ದು. ಇದು ಚಾಲೆಂಜ್ ಅಲ್ವಾ ಇದು? ಇದನ್ನ ಎಷ್ಟು ಸಮರ್ಥವಾಗಿ ನಗ್ನಗ್ತಾ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಾನ್ ಹೇಳೋದಾದ್ರೆ ಆನೆಸ್ಟ್ ಆಗಿ ಹೇಳ್ತದೆ, ಇಟ್ಸ್ ಅ ಫ್ಯಾನ್ ಗರ್ಲ್ ಮೂಮೆಂಟ್ ಫಾರ್ ಮೀ. ಸುಮಾರು ಜನ ಹೇಳಿರ್ಬೋದು, ಚಿಕ್ಕದಿರುವಾಗಿಂದ ನಿಮ್ಮನ್ನ ಟಿವಿಲಿ ನೋಡ್ತಾ ಇದ್ವಿ, ಅಮ್ಮಂಗೆ ತುಂಬಾ ಜನ ಹೇಳಿರೋದು ಕೇಳಿದ್ವಿ. ಬಟ್ ನನ್ಗೆ ನಿಮ್ ಮುಂದೆ ಕೂತ್ಕೊಂಡು ಈ ಸೀಟಲ್ಲಿ ಮಾತಾಡುವಂಥದ್ದು ಆಸ್ ಯೋರ್ ಗೆಸ್ಟ್, ಇಟ್ಸ್ ಅನ್ ಆನರ್ ಟು ಮೀ. ಯಾಕಂದ್ರೆ ನ್ಯೂಸ್ ನನಗೂ ಬಹಳ ಅಚ್ಚುಮೆಚ್ಚು. ನಾನು ರಾತ್ರಿ 12 ಗಂಟೆ ಆದ್ರೂ ನ್ಯೂಸ್ ಪೇಪರ್ ಓದಿಯೇ ಮಲ್ಕೊಳ್ಳೋದು, ವಾಹಿನಿ ನೋಡಿಯೇ ಮಲ್ಕೊಳ್ಳೋದು ಏನ್ ನಡೀತಾ ಇದೆ ಅಂತ. ಸೊ ಯು ಹ್ಯಾವ್ ಬೀನ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ನ್ಯೂಸ್ ಆಂಕರ್ಸ್ ಓವರ್ ದಿ ಇಯರ್ಸ್. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟು. ಇದು ನ್ಯೂಸು. ಈ ಕ್ಷಣ ಅಮ್ಮ ಮಗಳಿಬ್ಬರಿಗೂ ಕೂಡ ಮೊದಲಿಗೆ ಎಳ್ಳು ಬೆಲ್ಲ, ಅದಾದ್ಮೇಲೆ ಮಗಳಿದಾಳ ಮನೆಯಲ್ಲಿ, ಮೊಮ್ಮಕ್ಕಳಿದಾರ ಮನೆಯಲ್ಲಿ. ಸೊ ಹಾಗಾಗಿ ನಾನು ಇನ್ನೊಂದು ಸ್ಪೆಷಲ್ ತರಿಸಿದ್ದೀನಿ, ಅವ್ರಿಗೆ ಕೊಡಬೇಕು ಅದನ್ನ. ಅಫ್ಕೋರ್ಸ್ ಕೊಟ್ಟು ಕಳಿಸ್ಬೇಕು. ಕಮಾನ್, ರೆಡಿ. ಎಳ್ಳು ಬೆಲ್ಲ ಸಾಮಾನ್ಯ ಹೆಣ್ಮಕ್ಳು ಮಾಡ್ತಾರೆ, ನಾವು ಬಿಡ್ತೀವಿ. ಇವಾಗೆಲ್ಲ ಜೆಂಡರ್ ನ್ಯೂಟ್ರಲ್ ಆಗಿದೆ, ಯಾರು ಬೇಕಾದ್ರೂ ಕೊಡ್ಬೋದು. ಪ್ರಥಮಂಗೆ ಜಾಸ್ತಿ ಬೆಲ್ಲ ಕೊಡ್ತಾ ಇದೀನಿ. ಎಸ್, ಥ್ಯಾಂಕ್ ಯು. ನಾನು ಆಗ್ಲಿಂದ ನೋಡ್ತಾ ಇದ್ದೆ ಅದನ್ನ, ಯಾವಾಗ ತಿನ್ಲಿಕ್ಕೆ ಸಿಗತ್ತೆ ಇದು ಅಂತ. ನಗು ಬೀರ್ತಾ ಕೊಡ್ತಾ ಇದ್ದೀರಿ, ಖುಷಿ ಆಯ್ತು. ಓಕೆ, ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು. ಓಕೆ, ಇವತ್ತಿನ ಹರಿಕಥೆಯ ಅತಿಥಿಗಳು ವಿನಯ ಪ್ರಸಾದ್ ಮೇಡಮ್ ಮತ್ತು ಪ್ರಥಮ ಪ್ರಸಾದ್. ಇಬ್ಬರಿಗೂ ಕೂಡ ಒಂದಷ್ಟು ಹೆಲ್ದಿ ತಿನಿಸುಗಳು. ನಾನು ತುಂಬಾ ಆತ್ಮೀಯ ಗೆಳೆಯರು, ಕೇಕ್ವಾಲ ಏನು ತರಿಸಿದ್ದೀನಮ್ಮ. ವಂಡರ್ಫುಲ್. ಕೋರ್ಸ್ ಹನಿಗಂತೂ ಇಷ್ಟ ಆಗುತ್ತೆ. ಲೆಟ್ಸ್ ಗೋ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಈ ಡ್ರೀಮ್ ಎಪಿಸೋಡ್ ಇದೆಯಲ್ಲ, ಇದು ಸಾರ್ಥಕ ಆಗಿದ್ದು ಬಿಕಾಸ್ ಆಫ್ ಪ್ರಥಮ. ಥ್ಯಾಂಕ್ ಯು ಪ್ರಥಮ, ಅಂಡ್ ಬೆಸ್ಟ್ ವಿಶಸ್. ಈ ಎಪಿಸೋಡು, ಈ ಹರಿಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಿಮ್ಗೇನು ಅನಿಸ್ತು ಅದನ್ನ ನೀವು ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಬರೆದು ನಮಗೆ ತಿಳಿಸ್ಬೋದು. ನಾವಂತೂ ಓದ್ತೀವಿ.